ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಇವತ್ತಿನ ಲೆಕ್ಚರಲ್ಲಿ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ನಿಮ್ಮ ಸೆಕೆಂಡ್ PUC ಫಿಸಿಕ್ಸ್ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟು ಅದನ್ನು ಡಿಸ್ಕಸ್ ಮಾಡೋಣ. ಈ ಟಾಪಿಕ್ಸ್ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಎನರ್ಜಿ ಬ್ಯಾಂಡ್ ಥಿಯರಿ, ನಂತರ ಟೈಪ್ಸ್ ಆಫ್ ಸೆಮಿಕಂಡಕ್ಟರ್ಸ್, ಅದರಲ್ಲಿ ಇಂಟ್ರೆನ್ಸಿಕ್, ಎಕ್ಸ್ಟ್ರೆನ್ಸಿಕ್, ಎನ್ ಟೈಪ್, ಪಿ ಟೈಪ್, ನಂತರ ಝೀನರ್ ಡಯೋಡ್ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್. ತುಂಬ ಸತಿ ಎಕ್ಸಾಮ್ಸಲ್ಲಿ ಕೇಳ್ತಾ ಇರ್ತಾರೆ. ಯೂಶಲಿ 3 ಮಾರ್ಕ್ಸ್ ಕೇಳ್ತಾರೆ. ದೇ ಕ್ಯಾನ್ ಆಸ್ಕ್ ಈವನ್ ಫಾರ್ 2 ಮಾರ್ಕ್ಸ್ ಆಲ್ಸೋ, ಆ್ಯಂಡ್ ಈವನ್ ದೇ ಕ್ಯಾನ್ ಆಸ್ಕ್ ಫಾರ್ 1 ಮಾರ್ಕ್ ಆಲ್ಸೋ. ಯಾಕಂದರೆ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟು. ಅದನ್ನು ಯಾವ ರೀತಿ ಬೇಕಾದರೂ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಎನ್ ಟೈಪ್ ಸೆಮಿಕಂಡಕ್ಟರ್ ಅಂದರೆ ಏನು, ಯಾವುದು ಡೋಪೆಂಟ್ ಯೂಸ್ ಮಾಡ್ತೀವಿ ಅಂತ ಒಂದು ಫಿಲ್ ದ ಬ್ಲ್ಯಾಂಕ್ ಇಲ್ಲ MCQ ಕೇಳ್ಬೋದು. ಅದರಿಂದ ಇನ್ ದಿಸ್ ವಿಡಿಯೋ ಎಕ್ಸ್ಪ್ಲೇನ್ ಆಲ್ ದಿಸ್ ಟಾಪಿಕ್ಸ್ ಮಕ್ಕಳೇ ಪ್ರಾಪರಾಗಿ. ಬೋರ್ಡ್ ಎಕ್ಸಾಮ್ನ ಯಾವ ರೀತಿ ಬರೀಬೇಕು, ಇದು ವಿಡಿಯೋ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಗಿರುತ್ತೆ ಕಂಪ್ಲೀಟ್. ಓಕೆನಾ? ಕೆಲವೊಂದು ಎಲ್ಲ ಟಾಪಿಕ್ಸ್ನ ಹೇಳದೇ ಇರ್ಬೋದು, ಬಟ್ ಐ ಡಿಸ್ಕಸ್ ಮೇನ್ಲಿ ಇಂಪಾರ್ಟೆಂಟ್ ಫಾರ್ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ಸ್. ಓಕೆ, ನಂತರ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ದಿಸ್ ಇಸ್ ಹಾಫ್ ವೇವ್ ರೆಕ್ಟಿಫೈರ್ ಅಂಡ್ ಫುಲ್ ವೇವ್ ರೆಕ್ಟಿಫೈರ್. ಆಲ್ರೆಡಿ ಇನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ. ಬೋರ್ಡ್ ಎಕ್ಸಾಮ್ನ ಯಾವ ರೀತಿ ಬರೀಬೇಕು, ಇದು 5 ಮಾರ್ಕ್ಸ್ ಕೇಳ್ತಾರೆ. ಆ ವೀಡಿಯೋಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮಕ್ಕಳೇ. ಓಕೆನಾ? ಸೊ ಈಗ ಕಮಿಂಗ್ ಟು ದ ಲೆಕ್ಚರ್ ಡೈರೆಕ್ಟ್ಲಿನಾ. ಸೊ ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಸೊ ಎನರ್ಜಿ ಬ್ಯಾಂಡ್ ಥಿಯರಿ ಅರ್ಥ ಮಾಡ್ಕೋಣ. ಈಗ ಐ ಹ್ಯಾವ್ ಆಲ್ರೆಡಿ ರಿಟರ್ನ್ ಆಲ್ ದ ಥಿಂಗ್ಸ್. ನಿಮ್ಗೆ ಯಾವುದೇ ಬೋರ್ಡಲ್ಲಿ ಬರೀಬೇಕು ಅಂತ ನಾನೇ ಟೈಪ್ ಮಾಡಿದೆ. ಐ ಥಾಟ್ ಇಟ್ ವಿಲ್ ಟೇಕ್ ವೆರಿ ಈಸಿ. ನಾನು ಅಂದ್ಕೊಂಡೆ PPT ಮಾಡಿ ಈಸಿಯಾಗಿ ಮಾಡೋಣ ಅಂದ್ಬಿಟ್ಟು, ಬಟ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಬಟ್ ನಿಮಗೆ ತುಂಬ ಟೈಮ್ ಕಡಿಮೆ ಹಿಡಿಯುತ್ತೆ. ಐ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ಬೇಕು ಅಂತ, ಯಾವ ರೀತಿ ಬರೀಬೇಕು ಅಂದ್ಬಿಟ್ಟು. ಬಟ್ ವಾಟ್ ಯು ಟೇಕ್ ಇಸ್ ವೆರಿ ಲೆಸ್ ಅಮೌಂಟ್ ಆಫ್ ಟೈಮ್. ನನಗೆ ತುಂಬ ಟೈಮ್ ಹಿಡಿಯುತ್ತೆ, ಬಟ್ ನಿಮಗೆ ತುಂಬ ಕಡಿಮೆ ಟೈಮ್ ಹಿಡಿಯುತ್ತೆ ಟು ಕಂಪ್ಲೀಟ್ ಎಂಟೈರ್ ಚಾಪ್ಟರ್. ಇಟ್ಸ್ ಗುಡ್. ಡಿಜಿಟಲ್ ಬೋರ್ಡ್ ಬಂದಾದಮೇಲೆ ಐ ಆಮ್ ಫೀಲಿಂಗ್ ಹ್ಯಾಪಿ ದಟ್ ವಿ ಕ್ಯಾನ್ ಕಂಪ್ಲೀಟ್ ಲಾಟ್ ಆಫ್ ಥಿಂಗ್ಸ್ ಇನ್ ಲೆಸ್ ಟೈಮ್. ಓಕೆ, ಈಗ ಫಸ್ಟು ಎನರ್ಜಿ ಬ್ಯಾಂಡ್ ಥಿಯರಿ ಅಂದರೆ ಏನು? ಈ ಕ್ವಶನ್ನ ಎಕ್ಸಾಮಲ್ಲಿ ತುಂಬ ಸತಿ ಕೇಳ್ತಾ ಇದ್ದಾರೆ. ಕ್ವಶನ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ಎಕ್ಸ್ಪ್ಲೇನ್ ಕಂಡಕ್ಟರ್ಸ್. ಸೊ ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಸೆಮಿಕಂಡಕ್ಟರ್ಸ್ ಆನ್ ದ ಬೇಸ್ ಆಫ್ ಎನರ್ಜಿ ಬ್ಯಾಂಡ್ ಥಿಯರಿ ಅಂತ ಕೇಳ್ತಾರೆ 3 ಮಾರ್ಕ್ಸ್ ಯೂಶಲಿ. ಓಕೆನಾ? ಬಟ್ ಕೆಲವೊಂದು ಸತಿ ಏನು ಕೇಳ್ತಾರೆ, ಎಕ್ಸ್ಪ್ಲೇನ್ ದ ಫಾರ್ಮೇಷನ್ ಆಫ್ ಎನರ್ಜಿ ಬ್ಯಾಂಡ್ಸ್. ಎನರ್ಜಿ ಬ್ಯಾಂಡ್ ಥಿಯರಿ ಎಕ್ಸ್ಪ್ಲೇನ್ ಮಾಡಿ ನಂತರ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೆಲವೊಂದು ಸರಿ ಕ್ವಶನ್ ಕೇಳಿದ್ದಾರೆ. ಅದರಿಂದ ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ಹೌ ದ ಫಾರ್ಮೇಷನ್ ಟೇಕಿಂಗ್ ಪ್ಲೇಸ್. ಇಟ್ಸ್ ಅ ವೆರಿ ವೆರಿ ಸಿಂಪಲ್ ಮಕ್ಕಳೇ. ಸೊ ಎನರ್ಜಿ ಬ್ಯಾಂಡ್ ಥಿಯರಿ ಏನಾಗುತ್ತೆ ಗೊತ್ತಾ? ಸೊ ನಮ್ಗೆ ಗೊತ್ತಿರೋಂಗೆ ಯಾವುದೇ ಒಂದು ಆಟಮ್ ತೊಗೊಂಡಾಗ ಒಂದು ಐಸೋಲೇಟೆಡ್ ಆಟಮ್ ಅಂದರೆ ಅದರ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ. ಸೊ ಆ ಥರ ಒಂದು ಆಟಮ್ ತೊಗೊಂಡಾಗ ಅದರಲ್ಲಿ ಎಲೆಕ್ಟ್ರಾನ್ಸ್ ಇವಾಲ್ವ್ ಆಗ್ತಾ ಇರುತ್ತೆ. ನಮ್ಗೆ ಗೊತ್ತಿದೆ ಎಲೆಕ್ಟ್ರಾನ್ಸ್ ಇವಾಲ್ವ್ ಆಗ್ತಾ ಇರುತ್ತೆ. ಸೊ ಬೇಸಿಕಲಿ ಪ್ರತಿಯೊಂದು ಎಲೆಕ್ಟ್ರಾನ್ಸ್ ಎನರ್ಜಿ ಫಿಕ್ಸ್ ಆಗಿರುತ್ತೆ. ಫಿಕ್ಸ್ಡ್ ಎನರ್ಜಿ ಲೆವೆಲ್ಸ್. ಇನ್ಫ್ಯಾಕ್ಟ್ ಬೋರ್ಸ್ ಪಾಸ್ಟುಲೇಟ್ಸ್ ಡಿಸ್ಕಸ್ ಮಾಡ್ತೀವಲ್ಲ, ವಿ ಕ್ಯಾನ್ ಈವನ್ ಕ್ಯಾಲ್ಕುಲೇಟ್ ಎನರ್ಜಿ ಆಫ್ ಈಚ್ ಎಲೆಕ್ಟ್ರಾನ್ ಆಲ್ಸೋ. ನಮ್ಗೆ ಗೊತ್ತಲ್ಲ E1, E2, E3 ಅಂತ ಪ್ರತಿಯೊಂದು ಆರ್ಬಿಟ್ದು ಎನರ್ಜಿ ಫಿಕ್ಸ್ ಆಗಿರುತ್ತೆ. ಆದರೆ ಈ ಆಟಮ್ ಇನ್ನೊಂದು ಆಟಮ್ ಜೊತೆ ಬಂದಾಗ, ಫಾರ್ ಎಕ್ಸಾಂಪಲ್ ಸಾಲಿಡ್ಸ್ ಫಾರ್ಮ್ ಮಾಡಬೇಕಾದ್ರೆ ಒಂದು ಕ್ರಿಸ್ಟಲ್ ತೊಗೊಂಡಾಗ ಒಂದು ಆಟಮ್ ಈಸ್ ಸರೌಂಡೆಡ್ ಬೈ ಮೆನಿ ಆಟಮ್ಸ್. ಎಷ್ಟೊಂದು ಮಿಲಿಯನ್ಸ್ ಆಫ್ ಆಟಮ್ಸ್ ಇರುತ್ತೆ. ಒಂದು ಸಾಲಿಡ್ ತೊಗೊಂಡ್ರೆ, ಒಂದು ಕಾಪರ್ ವೈರ್ ತೊಗೊಂಡ್ರೆ ಮಿಲಿಯನ್ಸ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅರ್ಥ ಆಯ್ತಾ? ಸೊ ಈಗ ಒಂದು ಆಟಮ್ ಇನ್ನೊಂದು ಆಟಮ್ ಹತ್ರ ಬಂದಾಗ ಏನಾಗುತ್ತೆ, ದ ಎನರ್ಜಿ ಆಫ್ ದೀಸ್ ಎಲೆಕ್ಟ್ರಾನ್ಸ್ ವಿಲ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ದ ಅಲ್ಲೇನಾಗುತ್ತೆ, ಬೇಸಿಕಲಿ ಏನಾಗುತ್ತೆ ಹೇಳಿ, ದೆರ್ ಮೇ ಬಿ ರಿಪಲ್ಷನ್, ದೆರ್ ಮೇ ಬಿ ಅಟ್ರಾಕ್ಷನ್. 2 ಎಲೆಕ್ಟ್ರಾನ್ ತೊಗೊಂಡಾಗ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಫಾರ್ ಎಕ್ಸಾಂಪಲ್ ಈಗ ಇಲ್ಲೊಂದು ಐ ಹ್ಯಾವ್ ಒನ್ ಆಟಮ್ ಹಿಯರ್ ಆ್ಯಂಡ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ದಿಸ್. ಅದೇ ರೀತಿ ಇನ್ನೊಂದು ಆಟಮ್ ಬಂದಾಗ ಇನ್ನೊಂದು ಎಲೆಕ್ಟ್ರಾನ್ ಇವಾಲ್ವ್ ಆಗ್ತಾ ಇರುತ್ತೆ. ಸೊ ದೇರ್ ಕ್ಯಾನ್ ಬಿ ಸಮ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್. ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ವೆನ್ ಎವರ್ ದೇರ್ ಇಸ್ ಅ ಚಾರ್ಜಸ್ ಆರ್ ಕಮಿಂಗ್ ಟುಗೆದರ್, ದೇರ್ ಕ್ಯಾನ್ ಬಿ ಸಮ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್ ಬಿಟ್ವೀನ್ ದೆಮ್, ಡ್ಯೂ ಟು ವಿಚ್ ದ ಎನರ್ಜಿ ಆಫ್ ಎಲೆಕ್ಟ್ರಾನ್ ವಿಲ್ ಚೇಂಜ್. ಅರ್ಥ ಆಯ್ತಾ? ಅಂದರೆ ಐಸೋಲೇಟೆಡ್ ಆಟಮಲ್ಲಿ ಎನರ್ಜಿ ಬಂದು ಫಿಕ್ಸ್ ಇರುತ್ತೆ. 2-3 ಆಟಮ್ ಹತ್ರ ಬಂದಾಗ ಎನರ್ಜಿ ಆಫ್ ಈಚ್ ಎಲೆಕ್ಟ್ರಾನ್ ಏನಿರುತ್ತೆ ಚೇಂಜ್ ಆಗುತ್ತೆ ಡ್ಯೂ ಟು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್ ಆಫ್ ದಟ್ ಒನ್. ಅಂದರೆ ಯಾವುದೇ ಒಂದು ಕ್ರಿಸ್ಟಲ್ ತೊಗೊಂಡಾಗ ನಾವು ಆ ಪ್ರತಿಯೊಂದು ಕ್ರಿಸ್ಟಲಲ್ಲೂ ಪ್ರತಿಯೊಂದು ಆಟಮ್ಗೂ ಒಂದು ಯೂನಿಕ್ ಪೊಸಿಷನ್ ಇರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ಸೈಡ್ ಎ ಕ್ರಿಸ್ಟಲ್ ಈಚ್ ಎಲೆಕ್ಟ್ರಾನ್ ಹ್ಯಾಸ್ ಅ ಯೂನಿಕ್ ಪೊಸಿಷನ್ ಆ್ಯಂಡ್ ನೋ 2 ಎಲೆಕ್ಟ್ರಾನ್ಸ್ ಹ್ಯಾವ್ ಸೇಮ್ ಪ್ಯಾಟರ್ನ್ ಆಫ್ ಸರೌಂಡಿಂಗ್ ದ ಚಾರ್ಜಸ್. ಅಂದರೆ ಯಾವುದೋ ಒಂದು ಕ್ರಿಸ್ಟಲ್ ತೊಗೊಂಡಾಗ, ಯಾವುದೋ ಒಂದು ಎಲೆಕ್ಟ್ರಾನ್ ತೊಗೊಂಡಾಗ ಅದರ ಸರೌಂಡಿಂಗಲ್ಲಿ ಎಷ್ಟೊಂದು ಆಟಮ್ಸ್ ಇರುತ್ತಲ್ವಾ. ಸೊ ಅಂದರೆ ಪ್ರತಿಯೊಂದು ಎಲೆಕ್ಟ್ರಾನ್ದು ಒಂದು ಯುನಿಕ್ ಪೊಸಿಷನ್ ಇರುತ್ತೆ ಕ್ರಿಸ್ಟಲಲ್ಲಿ. ಅದರದ್ದು ಸರೌಂಡಿಂಗ್ಸ್ ಇದೆಯಲ್ವಾ, ನೋ 2 ಎಲೆಕ್ಟ್ರಾನ್ಸ್ ಹ್ಯಾವ್ ಸಿಮಿಲರ್ ಟೈಪ್ ಆಫ್ ಸರೌಂಡಿಂಗ್ಸ್. ಸಿಂಪಲ್ ಹೇಳಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮೂರಲ್ಲಿ ಜಾತ್ರೆ ಆಯಿತು ಅಂದ್ಕೋಣ. ಜಾತ್ರೆ ಆಯಿತು, ಎಲ್ಲಮ್ಮ ಜಾತ್ರೆ, ಸಮಥಿಂಗ್ ಲೈಕ್ ದ್ಯಾಟ್. ಓಕೆ, ಸೊ ಜಾತ್ರೆ ಆದಾಗ ನೀವು ಯಾರೋ ಒಬ್ಬ ಪರ್ಸನ್ ತೊಗೊಂಡ್ರೆ ಆ ಪರ್ಸನ್ ಮತ್ತು ತುಂಬ ಜನ ಸರೌಂಡ್ ಮಾಡಿರ್ತಾರೆ ಆ್ಯಕ್ಚುಲಿ. ಸೊ ನೋ 2 ಪೀಪಲ್ ಹ್ಯಾವ್ ಸೇಮ್ ಸೆಟ್ ಆಫ್ ಪೀಪಲ್ ಸರೌಂಡಿಂಗ್ ದ ಸೇಮ್, 2 ಗೈಸ್, ರೈಟ್? ಅರ್ಥ ಆಗಿದೆ ಕ್ಲಿಯರಾಗಿ? ಅಂದರೆ ಯಾರೇ ಇಬ್ಬರನ್ನು ತೊಗೊಂಡ್ರೆ the number of people or type of people is completely different between two, with the 2 electrons ಅಂತ. ಎಂತಕ್ಕೆ ಅಂದರೆ ಯೂಶಲಿ ವೆರಿ ಸಿಂಪಲ್ ಮಕ್ಕಳು. ಕ್ರಿಸ್ಟಲ್ ತೊಗೊಂತಾರೆ, ಫಾರ್ ಎಕ್ಸಾಂಪಲ್ ಈಗ ಕ್ರಿಸ್ಟಲ್ ಯಾವುದೋ ಒಂದು ಕಾರ್ನರಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ. ಆ ಕಾರ್ನರಲ್ಲಿ ಸರೌಂಡಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಸೆಂಟ್ರಲ್ ತೊಗೊತೀರಾ, ಸೆಂಟ್ರಲ್ ಡಿಫ್ರೆಂಟ್ ಆಗಿರುತ್ತೆ ಸರೌಂಡಿಂಗ್ಸು. ಲಾಸ್ಟಲ್ಲಿ ತೊಗೊತೀರಾ, ಲಾಸ್ಟಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಮೇ ಬಿ ನಂಬರ್ ಆಫ್ ಎಲೆಕ್ಟ್ರಾನ್ ಮೇ ಬಿ ಡಿಫ್ರೆಂಟ್ ಆಗಿರ್ಬೋದು, ಆ ಸರೌಂಡಿಂಗ್ ಗಿವನ್ ಎಲೆಕ್ಟ್ರಾನ್. ಅದರಿಂದ ಏನಾಗುತ್ತೆ ಅಂದರೆ ದಟ್ಸ್ ಅ ರೀಸನ್ ವೈ ದೇ ಹ್ಯಾವ್ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್.
ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಅಂದರೆ ಎನರ್ಜಿ ಆ್ಯಕ್ಚುಲಿ ಫಿಕ್ಸ್ಡ್ ಅಂದ್ರೆ 5 ಎಲೆಕ್ಟ್ರಾನ್ ವೋಲ್ಟ್ ಇರಬೇಕಾಗಿತ್ತು, ಡಿಫ್ರೆನ್ಸ್ ಅಂದ್ರೆ 5.5 5.6 ಏನಾದರೂ ಇರ್ಬೋದು. ಅಂದರೆ ಈಗ ಆ ಎಲೆಕ್ಟ್ರಾನ್ ವಿಲ್ ಹ್ಯಾವ್ ಅ ಸೀರೀಸ್ ಆಫ್ ಎನರ್ಜೀಸ್, ಅಂದರೆ ಒಂದೇ 5 ಫಿಕ್ಸ್ ಅಂತಿಲ್ಲ, 5 ಇರ್ಬೋದು, 5.5 6 ಇರ್ಬೋದು, 4.5 ಇರ್ಬೋದು. ಅಂದರೆ ಒಂದು ಬ್ಯಾಂಡ್ ಆಫ್ ಎನರ್ಜೀಸ್ ಒಂದು ಎಲೆಕ್ಟ್ರಾನ್ಗೆ ಇರ್ಬೋದು. ಆ ಬ್ಯಾಂಡ್ ಆಫ್ ಎನರ್ಜೀಸ್ನ ನಾವೇನು ಕರಿತೀವಿ, ವಿ ಗೋನ್ ಟು ಕಾಲ್ ದಟ್ ಬ್ಯಾಂಡ್ ಆಫ್ ಎನರ್ಜಿ ಆಸ್ ವಾಟ್, ಬೇಸಿಕಲಿ ದಟ್ ಬ್ಯಾಂಡ್ ಕಂಟಿನ್ಯೂಸ್ ವೇರಿಯೇಷನ್ ಆಫ್ ದೀಸ್ ಎನರ್ಜೀಸ್ ಆರ್ ಕಾಲ್ಡ್ ಅಸ್ ಎನರ್ಜಿ ಬ್ಯಾಂಡ್ಸ್ ಅಂತ ನಾವು ಕರಿತೀವಿ ಆ್ಯಕ್ಚುಲಿ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇಟ್ಸ್ ಅ ವೆರಿ ಸಿಂಪಲ್ ಮಕ್ಕಳೇ. ಸೊ ಓಕೆ, ಸೊ ಇಟ್ಸ್ ವೆರಿ ಪಕ್ಕದಲ್ಲಿ ಏನೋ ಓಪನಿಂಗ್ ಆಗ್ತಾಯಿದೆ, ಐ ಥಿಂಕ್ ಲಾಟ್ ಆಫ್ ಕ್ರ್ಯಾಕರ್ ಸೌಂಡ್ ಬರ್ತಾ ಇದೆ. ಓಕೆ, ಎನಿವೆ, ಸೊ ಅಂದರೆ ನಾನು ಹೇಳ್ತೇನೆ ಆ ಕಂಟಿನ್ಯೂಸ್ ವೇರಿಯೇಷನ್ ಇರುತ್ತಲ್ವ. ಈಗ ಇನಿಷಿಯಲ್ ಏನಾಗ್ತಾ ಇತ್ತು, ಒಂದು ಆಟಮ್ ತೊಗೊಂಡಾಗ ಆಟಮಲ್ಲಿ ಫಿಕ್ಸ್ಡ್ ಎನರ್ಜಿ ಇರ್ತಾ ಇತ್ತು. ಆದರೆ ಈಗ ಕ್ರಿಸ್ಟಲ್ ತೊಗೊಂಡಾಗ ಅದಕ್ಕೆ ಎಷ್ಟೊಂದು ಎನರ್ಜಿ ಇರಬಹುದು. ಅಂದರೆ ಒಂದು ಬ್ಯಾಂಡ್ ಆಫ್ ಎನರ್ಜಿ, ಒಂದು ಕಂಟಿನ್ಯೂಸ್ ವೇರಿಯೇಷನ್ ಇರ್ಬೋದಲ್ವ, ಆ ವೇರಿಯೇಷನ್ ಒಂದು ಬ್ಯಾಂಡ್ ಅಂತ ಕರಿತೀವಿ. ಸಿಂಗಲ್ ಫಿಕ್ಸ್ಡ್ ಎಷ್ಟೊಂದು ವ್ಯಾಲ್ಯೂಸ್ ಇರುತ್ತಲ್ವ, ಸೊ ದ್ಯಾಟ್ ಯು ಕ್ಯಾನ್ ಮೇಕ್ ಇಟ್ ಅಸ್ ಅ ಬ್ಯಾಂಡ್ ಅಂದರೆ ಗ್ರೂಪ್ ಆಫ್ ಸಮ್ ಎನರ್ಜೀಸ್ ಅಂತ, ಅದನ್ನು ನಾವು ಬ್ಯಾಂಡ್ಸ್ ಅಂತ ಕರಿತೀವಿ. ಸೊ ಎನರ್ಜಿ ಆಫ್ ಆಲ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸು, ನಾವು ಯಾವುದೇ ಒಂದು ಆಟಮ್ ತೊಗೊಂಡಾಗ ಆಟಮಲ್ಲಿ ತುಂಬ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವಲ್ವ. ಸೊ ಎಲ್ಲ ಒಂದು ಸಾಲಿಡ್ ತೊಗೊಂಡು ಎಷ್ಟೊಂದು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. ಆ ಎಲ್ಲದ್ರದ್ದು ವ್ಯಾಲೆನ್ಸಿ ಅಂದರೆ ಯಾವುದೇ ಟೆಂಪ್ರೇಚರ್ ಕೊಟ್ಟಿಲ್ಲ, ಅಟ್ ದ ರೂಮ್ ಟೆಂಪ್ರೇಚರಲ್ಲಿ, ಸೊ ಅದ್ರದ್ದು ಎನರ್ಜಿ ಏನಿರುತ್ತಲ್ವ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ದು, ಸೊ ಅದನ್ನು ನಾವೇನು ಕರಿತೀವಿ, ಸೊ ವ್ಯಾಲೆನ್ಸ್ ಎನರ್ಜಿ ಬ್ಯಾಂಡ್ ಆಫ್ ಆಲ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಕಾಲ್ಡ್ ವ್ಯಾಲೆನ್ಸ್ ಬ್ಯಾಂಡ್ ಅಂತ ಕರಿತೀವಿ. ನಂತರ ಅಬೋವ್ ವ್ಯಾಲೆನ್ಸ್ ಬ್ಯಾಂಡ್ ವಿ ಹ್ಯಾವ್ ಕಂಡಕ್ಷನ್ ಬ್ಯಾಂಡ್, ಅದ್ರ ಮೇಲೆ ಕಂಡಕ್ಷನ್ ಬ್ಯಾಂಡ್ ಇರುತ್ತೆ. ಸೊ ಅಂದರೆ ಇಲ್ಲಿ ನೀವು ಯಾವುದೋ ಒಂದು ವೈರ್ ತೊಗೊಂಡ್ರೆ ಅದರಲ್ಲಿ ಬ್ಯಾಂಡ್ಸ್ ಇರೋದಿಲ್ಲ. ಬ್ಯಾಂಡ್ಸ್ ಅನ್ನೋದು ಎನರ್ಜಿ ಲೆವೆಲ್ ಡಯಾಗ್ರಾಮ್ಸು, ಅಂದರೆ ಒಂದು ಎಲೆಕ್ಟ್ರಾನ್ಗೆ ಎಷ್ಟು ಎನರ್ಜಿ ಇದೆ, ಎಷ್ಟು ಎನರ್ಜಿ ಕೊಟ್ಟರೆ ಅದು ಓಡುತ್ತೆ ಅಂದರೆ ಏನು, ಕಂಡಕ್ಟ್ ಮಾಡುತ್ತೆ. ಅರ್ಥ ಇದೆ ಕ್ಲಿಯರಾಗಿ? ಸೊ ನಿಮ್ಮ ಎಕ್ಸಾಮಲ್ಲಿ ಏನಾದರೂ ಕೇಳಿದ್ರೆ ಕ್ವಶನ್ನ ನೀವು ಇಷ್ಟೇ ಬರೀಬೇಕಾಗಿರೋದು, ಐಸೋಲೇಟೆಡ್ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ನಾನು ಕನ್ನಡ ಮೀಡಿಯಮಿಂದ ಬಂದಿರೋದು, ಯು ಕ್ಯಾನ್ ರಿಯಲಿ, ನೀವು ಕನ್ನಡ ಯು ಜಸ್ಟ್ ಸೈನ್ಸಲ್ಲಿ ನಮಗೆ ಕೀವರ್ಡ್ಸ್ ಇದ್ದರೆ ಸಾಕು, ಅರ್ಥ ಮಾಡಿಕೊಂಡ್ರೆ ಸಾಕು. ಯು ಕ್ಯಾನ್ ರೈಟ್ ವಾಟ್ ಎವರ್, ಯು ಡೋಂಟ್ ಹ್ಯಾವ್ ರೈಟ್ ಈವನ್ ಲೈಕ್ ದಿಸ್ ಓನ್ಲಿ, ಆಯಿತಾ? ಸೊ ಆನ್ ಐಸೋಲೇಟೆಡ್ ಆಟಮ್ ಅಂದರೆ ಒಂದು ಐಸೋಲೇಟೆಡ್ ಆಟಮ್ ಇರಬೇಕಂತ ಹೇಳಿದ್ರೆ ಬೇಸಿಕಲಿ ಅದಕ್ಕೆ ಫಿಕ್ಸ್ ಎನರ್ಜಿ ಇರುತ್ತೆ. ಅದು ಕ್ರಿಸ್ಟಲ್ ಬಂದಾಗ ಅದ್ರ ಪಕ್ಕದಲ್ಲಿ ಎಷ್ಟೊಂದು ಎಲೆಕ್ಟ್ರಾನ್ಸ್ ಎಲ್ಲ ಬರ್ತವೆ, ಅದರಿಂದ ಪ್ರತಿಯೊಂದು ಎಲೆಕ್ಟ್ರಾನು ಡಿಫ್ರೆಂಟ್ ಎನರ್ಜೀಸ್ ಇರುತ್ತೆ. ಸೊ ಆ ಎಲ್ಲ ಒಂದು ಬ್ಯಾಂಡನ್ನ ಎನರ್ಜಿ ಬ್ಯಾಂಡ್ ಅಂತ ಕರಿತೀವಿ, ಬ್ಯಾಂಡ್ಸ್ ಅಂತ ಕರಿತೀವಿ. ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಲ್ಲ ಎನರ್ಜಿ ಬಂದು ಎನರ್ಜಿ ಬ್ಯಾಂಡ್ ಆಫ್ ವಿತ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಕಾಲ್ಡ್ ಎಸ್ ವ್ಯಾಲೆನ್ಸ್ ಬಾಂಡ್. ನಂತರ ಅಬೋವ್ ದಟ್ ಈಸ್ ಕಾಲ್ಡ್ ಎಸ್ ಕಂಡಕ್ಷನ್ ಬ್ಯಾಂಡ್. ಸೊ ನಾವು ಎನರ್ಜಿ ಲೆವೆಲ್ ಡಯಾಗ್ರಾಮ್ ಬರೆದಾಗ, ಸೊ ಇಫ್ ಐ ಡ್ರಾ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಲೈಕ್ ದಿಸ್, ಎನರ್ಜಿ ಆಫ್ ಆಲ್ ದ ಎಲೆಕ್ಟ್ರಾನ್ ವರ್ಸಸ್ ಇಫ್ ಐ ಸಿ ದಟ್, ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಯೂಶಲಿ ಮೋಸ್ಟ್ಲಿ ಎಲ್ಲಾನು ವ್ಯಾಲೆನ್ಸ್, ಇದನ್ನು ಎನರ್ಜಿ ಆಫ್ ಆಲ್ ದ ಎಲೆಕ್ಟ್ರಾನ್ಸ್, ಈಗ ಎಲೆಕ್ಟ್ರಾನ್ಸ್ ಇರ್ತಾವಲ್ವಾ, ಎಲ್ಲಾದ್ರೂ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋಸ್ಟ್ಲಿ ಎವ್ರಿಥಿಂಗ್ ವಿಲ್ ಹ್ಯಾವ್ ಡಿಫ್ರೆಂಟ್ ಎನರ್ಜಿ, ಬಟ್ ಓವರ್ ಆಲ್ ಒಂದು ಬ್ಯಾಂಡ್ ಇರುತ್ತೆ. ಇದನ್ನ ವ್ಯಾಲೆನ್ಸ್ ಬ್ಯಾಂಡ್ ಅಂತ ಕರಿತೀವಿ. ಅದ್ರ ಮೇಲೆ ಒಂದು ಕಂಡಕ್ಷನ್ ಬ್ಯಾಂಡ್ ಇರುತ್ತೆ. ಸೊ ಕಂಡಕ್ಷನ್ ಬ್ಯಾಂಡ್ ಅಂತ ಹೇಳಿದ್ರೆ ಸಿಂಪಲ್, ಇಟ್ಸ್ ಜಸ್ಟ್ ಎನರ್ಜಿ ರಿಕ್ವೈರ್ಡ್. ಒಂದು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗೆ 3 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ, ಅದಕ್ಕೆ 5 ಎಲೆಕ್ಟ್ರಾನ್ ವೋಲ್ಟ್ ಕೊಟ್ಟರೆ ಅದು ಸ್ಟಾರ್ಟ್ ಕಂಡಕ್ಟಿಂಗ್. ಅದು ಎಷ್ಟು ಎನರ್ಜಿ ಬೇಕಲ್ವಾ, ಅದು ಕಂಡಕ್ಷನ್ ಬ್ಯಾಂಡ್ ಅಂತ ಕರಿತೀವಿ. ನಿಮ್ಗೆ ಇಷ್ಟು ಅರ್ಥ ಆದರೆ ಲೆಟ್ಸ್ ಕ್ವಿಕ್ಲಿ ಗೋ ಫಾರ್ ನೆಕ್ಸ್ಟ್ ಟಾಪಿಕ್. ಓಕೆ, ಈಗ ಸೊ ಇಲ್ಲಿ ನಾವೀಗ ಮೆಟಲ್, ಇದನ್ನ ಎಕ್ಸಾಂಪಲ್ ತುಂಬ ಸತಿ ಕೇಳ್ತಾರೆ, ಡಿಫ್ರೆನ್ಷಿಯೇಟ್ ಮಾಡಿ ಅಂತ. ಸೊ ಫಾರ್ಮೇಷನ್ ಆಫ್ ಫಾರ್ಮೇಷನ್ ಆಫ್ ಎನರ್ಜಿ ಬ್ಯಾಂಡ್ಸ್, ದೆನ್ ದ ಕ್ಲಾಸಿಫೈ ದಿಸ್, ಎಕ್ಸ್ಪ್ಲೇನ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಸೆಮಿಕಂಡಕ್ಟರ್ಸ್ ಬೇಸ್ಡ್ ಆನ್ ಎನರ್ಜಿ ಬ್ಯಾಂಡ್ಸ್ ಅಂತ. ತುಂಬ ಸಿಂಪಲ್ ಮಕ್ಕಳೇ. ಸೊ ನಾವು ಕಂಡಕ್ಟರ್ಸ್ ತೊಗೊಂಡಾಗ ಏನಾಗುತ್ತೆ ಅಂದರೆ, ಈ 2 ಬ್ಯಾಂಡ್ ಇರುತ್ತಲ್ವಾ, ಸೊ ವ್ಯಾಲೆನ್ಸ್ ಬ್ಯಾಂಡು ಮತ್ತು ಕಂಡಕ್ಷನ್ ಬ್ಯಾಂಡು 2 ಓವರ್ಲ್ಯಾಪಿಂಗ್ ಆಗಿರುತ್ತೆ. ಅದರ ಅರ್ಥ ಏನು ಗೊತ್ತಾ? ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗೆ ದೇ ಆಲ್ರೆಡಿ ಹ್ಯಾವ್ ಸಫಿಷಿಯೆಂಟ್ ಎನರ್ಜಿ ಫಾರ್ ಕಂಡಕ್ಷನ್. ಈಗ ಒಂದು ಎಲೆಕ್ಟ್ರಾನ್ಗೆ ಎಷ್ಟು ಬೇಕೋ 3 ಎಲೆಕ್ಟ್ರಾನ್ ವೋಲ್ಟ್ಸ್ ಬೇಕು ಅನ್ಕೋಣ. ಸೊ ಆಲ್ರೆಡಿ ದೇ ಹ್ಯಾವ್ ದಟ್ ಮಚ್. ಅಂದರೆ ಎನರ್ಜಿ ರಿಕ್ವೈರ್ಡ್ ಫಾರ್ ಕಂಡಕ್ಟಿಂಗ್ ಆ್ಯಂಡ್ ಎನರ್ಜಿ ವಾಟ್ ದೇ ಹ್ಯಾವ್ ಬೋತ್ ಆರ್ ಸೇಮ್. ಅದರಿಂದ 2 ಓವರ್ಲ್ಯಾಪಿಂಗ್ ಆಗಿರುತ್ತೆ. ಅರ್ಥ ಇದೆ ಕ್ಲಿಯರಾಗಿ? ಸೊ ದಿಸ್ ಇಸ್ ಕಂಡಕ್ಷನ್ ಬ್ಯಾಂಡ್ ಆ್ಯಂಡ್ ದ ವ್ಯಾಲೆನ್ಸ್ ಬ್ಯಾಂಡ್, ಬೋತ್ ಆರ್ ಓವರ್ಲ್ಯಾಪಿಂಗ್ ಆನ್ ಈಚ್ ಅದರ್. ಅರ್ಥ ಆಯಿತಾ? ಸೊ ಅದರಿಂದ ಕಂಡಕ್ಷನ್ ತುಂಬ ಫಾಸ್ಟಾಗಿ ಆಗುತ್ತೆ, ರೆಸಿಸ್ಟಿವಿಟಿ ಕಡಿಮೆ ಇರುತ್ತೆ, ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಸೊ ಕಂಡಕ್ಟರ್ಸ್ ಆರ್ ವೆರಿ ಗುಡ್ ಕಂಡಕ್ಟರ್ಸ್. ಸೊ ನೀವೇನು ಬರೀಬೇಕು, ಫಸ್ಟ್ ಪಾಯಿಂಟ್ ವೈಸ್ ಬರೀಬೇಕು ನೀವು ಯಾವತ್ತಾಗಲಿ. ಸೊ ದ ಇ ಜಿ ವ್ಯಾಲ್ಯೂ ಇಸ್ 0 ಫಾರ್ ದಿಸ್. ಇ ಜಿ ವ್ಯಾಲ್ಯೂ ಅಂದರೆ ಏನು? ಈ ಕಂಡಕ್ಷನ್ ಬ್ಯಾಂಡು ಮತ್ತು ವ್ಯಾಲೆನ್ಸ್ ಬ್ಯಾಂಡ್ಗೆ ಏನು ಗ್ಯಾಪ್ ಇರುತ್ತಲ್ವ, ಅದನ್ನು ನಾವು ಇ ಜಿ ಅಂದರೆ ವ್ಯಾಲೆನ್ಸ್ ಎನರ್ಜಿ ಬ್ಯಾಂಡ್ ಡಿಫ್ರೆನ್ಸ್ ಅಂತ ಕರಿತೀವಿ. ಐ ಥಿಂಕ್ ಕೆಮಿಸ್ಟ್ರಿಯಲ್ಲಿ ಇದೆ ಆಲ್ಸೋ ಕಾಲ್ ಫಾರ್ಬಿಡನ್ ಎನರ್ಜಿ ಗ್ಯಾಪ್ ಅಂತ. ಸೊ ಈ ಎನರ್ಜಿ ಗ್ಯಾಪ್ ಇದೆಯಲ್ವ, ಇದು ಇ ಜಿ ಬಂದು 0 ಆಗಿರುತ್ತೆ. ಅರ್ಥ ಆಯ್ತಾ? ನಂತರ ಇಲ್ಲಿ ಆಲ್ಮೋಸ್ಟ್ ಕಂಡಕ್ಷನ್ ಏನಿದೆ ಅಲ್ವಾ, ಸೊ ಇದು 2 ಓವರ್ಲ್ಯಾಪ್ ಆಗ್ತಾ ಇರುತ್ತೆ. ಕಂಡಕ್ಷನ್ ಬ್ಯಾಂಡ್ ಆ್ಯಂಡ್ ವ್ಯಾಲೆನ್ಸ್ ಬ್ಯಾಂಡ್ ಬೋತ್ ಓವರ್ಲ್ಯಾಪ್ಸ್. ನಾನು ಬರೀ ಸ್ವಲ್ಪ ಸೆಂಟೆನ್ಸ್ ಬರೀತೀನಿ, ನೀವು ಎಕ್ಸಾಮಲ್ಲಿ ಕಂಪ್ಲೀಟ್ ಸೆಂಟೆನ್ಸ್ ಬರೀಬೇಕು. ಅರ್ಥ ಕೀವರ್ಡ್ಸ್ ಟೈಪ್ ಹೇಳ್ತೀನಿ ನಾನು ನಿಮಗೆ. ಸೊ ಕಂಡಕ್ಷನ್ ಬ್ಯಾಂಡ್ ಆ್ಯಂಡ್ ದ ವ್ಯಾಲೆನ್ಸ್ ಬ್ಯಾಂಡ್ ಬೋತ್ ವಿಲ್ ಓವರ್ಲ್ಯಾಪ್ ಇನ್ ದಿಸ್ ಕೇಸ್. ನಂತರ ಏನಾಗುತ್ತೆ ಇಲ್ಲಿ, ಸೊ ಕಂಡಕ್ಷನ್ ಬ್ಯಾಂಡ್ ಆಲ್ಮೋಸ್ಟ್ ಫಿಲ್ ಆಗಿರುತ್ತೆ ಇಲ್ಲಿ. ಸೊ ಕಂಡಕ್ಷನ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್. ಇಲ್ಲೇನಾಗ್ತಾ ಇರುತ್ತೆ, ಕಂಡಕ್ಷನ್ ಬ್ಯಾಂಡ್ ಬಂದು ಕಂಪ್ಲೀಟ್ಲಿ
ಫಿಲ್ ಆಗಿರುತ್ತೆ. ಅರ್ಥ ಆಯ್ತಾ? ನಂತರ ವಾಟ್ ಇಸ್ ದ ನೆಕ್ಸ್ಟ್ ಫೋರ್ತ್? ಇದ್ರದ್ದು ಕಂಡಕ್ಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಕಂಡಕ್ಟಿವಿಟಿ ಇಸ್ ವೆರಿ ಲಾರ್ಜ್ ಫಾರ್ ದಿಸ್. ಕಂಡಕ್ಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಕಂಡಕ್ಟಿವಿಟಿ ಬಂದು ತುಂಬ ಲಾರ್ಜ್ ಆಗಿರುತ್ತೆ. ಸೊ ಇದು ಬಂದು ಕಂಡಕ್ಷನ್ ಬ್ಯಾಂಡ್. ಈಗ ನೀವೇ ಆನ್ಸರ್ನ ಇಷ್ಟನ್ನು ಬರೀತಾ ಇದ್ನಲ್ವಾ, ನೀವೇ ಅದಕ್ಕೆ ಬರೀಬೇಕೀಗ. ಇಲ್ಲಿ ಏನಾಗುತ್ತೆ, ಇ ಜಿ ಬಂದು ಆಲ್ರೆಡಿ ಇ ಜಿ ಬಂದು ಮೋಸ್ಟ್ಲಿ ಐ ಥಿಂಕ್ ಯು ಏಬಲ್ ಟು ಸಿ ದಿಸ್. ಇಲ್ಲಿ ಇ ಜಿ ಬಂದು ಐ ಥಿಂಕ್ ಇದು ಸೆಮಿ ಕಂಡಕ್ಟರ್ಸ್ ಅಲ್ವಾ ಇದು? ಯಾ, ಬಿಫೋರ್ ದಿಸ್ ಇಸ್ ಸೆಮಿ ಕಂಡಕ್ಟರ್, ದಿಸ್ ಇಸ್ ಕಂಡಕ್ಟರ್, ಇದು ಇಟ್ಸ್ ಇನ್ಸುಲೇಟರ್. ಓಕೆ, ಇದು ಬರ್ದಿಲ್ಲ ಅಲ್ಲಿ, ಇದು ಇನ್ಸುಲೇಟರ್ ಆ್ಯಕ್ಚುಲಿ. ಸೊ ನೀವು ಇನ್ಸುಲೇಟರ್ ತೊಗೊಂಡ್ರೆ, ನಾಟ್ ಸೈನ್ಸ್, ಇನ್ಸುಲೇಟರ್, ನೀವು ಇನ್ಸುಲೇಟರ್ ತೊಗೊಂಡಾಗ ಇಲ್ಲಿ ನೀವು ಚೆಕ್ ಮಾಡ್ಬೋದು, ಈ ವ್ಯಾಲೆನ್ಸ್ ಬ್ಯಾಂಡ್ ಮತ್ತು ಈ ಕಂಡಕ್ಷನ್ ಬ್ಯಾಂಡ್ ಇದೆಯಲ್ವಾ, ಅದು ಎನರ್ಜಿ ಗ್ಯಾಪ್ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ. ಅಂದರೆ ಜಾಸ್ತಿ ಅಂದರೆ ಮೋರ್ ದ್ಯಾನ್ 3 electron volts. ಅಂದರೆ ದ ಎಲೆಕ್ಟ್ರಾನ್ ವಿಚ್ ಇಸ್ ಪ್ರೆಸೆಂಟ್ ಹಿಯರ್ ಇನ್ ದಿಸ್ ವ್ಯಾಲೆನ್ಸ್ ಬಾಂಡ್, ಇಫ್ ಯು ವಾಂಟ್ ಇಟ್ ಟು ಕಂಡಕ್ಟ್, ಅಂದರೆ ಇಫ್ ಯು ವಾಂಟ್ ದ ಎಲೆಕ್ಟ್ರಾನ್ ಟು ಬಿಕಮ್ ಫ್ರೀ ಆ್ಯಂಡ್ ಸ್ಟಾರ್ಟ್ ಕಂಡಕ್ಟಿಂಗ್, ಆಯಿತಾ, ಅದಕ್ಕೆ ಕೆಲವೊಂದು ಎನರ್ಜಿ ಬೇಕಾಗುತ್ತಲ್ವ, ಅದು ಆ ಎನರ್ಜಿ ಮೋರ್ ದ್ಯಾನ್ 3 electron volt ಇದೆ. ದೇರ್ಫೋರ್ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಈ ಎಲೆಕ್ಟ್ರಾನ್ಸ್ನ ಕಂಡಕ್ಟ್ ಮಾಡೋದು ನಮ್ಗೆ ತುಂಬ, ಟು ಮೇಕ್ ದೆಮ್ ಕಂಡಕ್ಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್. ಸೊ ಅದರಿಂದ ಇನ್ಸುಲೇಟರ್ಸ್ ಏನಾಗುತ್ತೆ, ಈವನ್ ದೋ ಇನ್ಸುಲೇಟರ್ಸ್ ಹ್ಯಾವ್ ಸಮ್ ಎಲೆಕ್ಟ್ರಾನ್ಸ್, ಬಟ್ ಫ್ರೀ ಎಲೆಕ್ಟ್ರಾನ್ಸ್ ಇದ್ರೂ, ಬಟ್ ದೋಸ್ ಡೋಂಟ್ ಹ್ಯಾವ್ ಸಫಿಷಿಯಂಟ್ ಎನರ್ಜಿ ಟು ಕಂಡಕ್ಟ್. ಅಂದರೆ ದೇ ಡೋಂಟ್ ಜಂಪ್ ಅಂತೇನಿಲ್ಲ ಇಲ್ಲಿ, ವಿ ಸೇ ಜಂಪ್ ಅಂತ. ತುಂಬ ಸ್ಟೂಡೆಂಟ್ ಎಕ್ಸಾಂಪಲ್ ಜಂಪ್ ಅಂತೆಲ್ಲ ಬರೀತಾರೆ. ಆ್ಯಕ್ಚುಲಿ ದಿಸ್ ನಥಿಂಗ್ ಆಸ್ ಅ ಜಂಪಿಂಗ್ ಆ್ಯಂಡ್ ಆಲ್, ಬಟ್ ದೇ ನೀಡ್ ಸಫಿಷಿಯಂಟ್ ಎನರ್ಜಿ ಟು ಗೋ ಟು ಕಂಡಕ್ಷನ್ ಬ್ಯಾಂಡ್ ಆ್ಯಂಡ್ ದೇ ಸ್ಟಾರ್ಟ್ ಕಂಡಕ್ಟಿಂಗ್. ಅಂದರೆ ಜಸ್ಟ್ 3 electron volt, ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಒಂದು 1 electron volt ಇದೆ ಅಂತ ಹೇಳಿದ್ರೆ, ಯು ನೀಡ್ ಟು ಗಿವ್ ಎಕ್ಸ್ಟ್ರಾ 3 or 4 or 5 ಎಕ್ಸ್ಟ್ರಾ ಟು ಮೇಕ್ ಇಟ್ ಟು ಕಂಡಕ್ಟ್. ಸೊ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ, ಇಲ್ಲೇನಾಗುತ್ತೆ, ಇನ್ ದಿಸ್ ಕೇಸ್ ದ ಹ್ಯೂಜ್ ಲಾರ್ಜ್ ಗ್ಯಾಪ್ ಬಿಟ್ವೀನ್ ದಿಸ್, ಅಂದರೆ ಇ ಜಿ ವ್ಯಾಲ್ಯೂ ಈಸ್ ವೆರಿ ಲಾರ್ಜ್. ಇ ಜಿ ಬಂದು ವೆರಿ ಲಾರ್ಜ್ ಗ್ಯಾಪ್ ವಿಲ್ ಬಿ ದೇರ್, ವೆರಿ ಲಾರ್ಜ್ ಎನರ್ಜಿ ಬ್ಯಾಂಡ್ ಗ್ಯಾಪ್ ಇರುತ್ತೆ. ನಂತರ ಅದೇ ರೀತಿ ಇಲ್ಲೇನಾಗುತ್ತೆ, ಇಲ್ಲಿ ಸೊ ದೇರ್ ಇಸ್ ನೋ ಓವರ್ಲ್ಯಾಪಿಂಗ್ ಅಟ್ ಆಲ್, ದೇರ್ ಇಸ್ ನೋ ಓವರ್ಲ್ಯಾಪ್ ಅಟ್ ಆಲ್. ಇಲ್ಲಿ ತುಂಬ ದೂರ ಇಲ್ವಾ, ಇಲ್ಲಿ ಯಾವುದೇ ರೀತಿಯಾದ ಓವರ್ಲ್ಯಾಪ್ ಇಲ್ಲ. ನಂತರ ಇಲ್ಲಿ ಕಂಡಕ್ಷನ್ ಬ್ಯಾಂಡ್ ಅನ್ನೋದು ಕಂಪ್ಲೀಟ್ಲಿ ಎಂಟಿ ಆಗಿರುತ್ತೆ. ಸೊ ಕಂಡಕ್ಷನ್ ಬ್ಯಾಂಡ್ ಏನಾಗಿರುತ್ತೆ, ಸೊ ಕಂಡಕ್ಷನ್ ಬ್ಯಾಂಡ್ ಬಂದು ಕಂಪ್ಲೀಟ್ಲಿ ಎಂಟಿ ಆಗಿರುತ್ತೆ. ಆಯಿತಾ? ನಂತರ ಏನು ಬರಬೇಕು ನೀವು, ಸೊ ಇಲ್ಲಿ ಕಂಡಕ್ಷನ್ ಇಸ್ ಆಬ್ವಿಯಸ್ಲಿ, ಇಲ್ಲಿ ಕಂಡಕ್ಟಿವಿಟಿ ಅನ್ನೋದು ವೆರಿ ಸ್ಮಾಲ್, ವೆರಿ ನೆಗ್ಲಿಜಿಬಲ್ ಕಂಡಕ್ಟಿವಿಟಿ. ದೇ ವೋಂಟ್ ಕಂಡಕ್ಟ್ ಓನ್ಲಿ, ಫಸ್ಟ್ ಆಫ್ ಆಲ್ ಇನ್ಸುಲೇಟರ್ಸ್ ಅಲ್ವಾ. ಸೊ ಕಂಡಕ್ಟಿವಿಟಿ ಬಂದು ಏನಾಗುತ್ತೆ, ತುಂಬ ಕಡಿಮೆ ಇರುತ್ತೆ. ಕಂಡಕ್ಟಿವಿಟಿ is very less, very less actually. You can say it's almost zero ಅಂತ. It's a very less actually, very less, and resistance is very large, resistivity is very large, ಕಂಡಕ್ಟಿವಿಟಿ resistivity ಆಪೋಸಿಟ್. ಈಗ ಇದಕ್ಕೆ ನೀವೇ ಬರಬೇಕು ಸೆಮಿಕಂಡಕ್ಟರ್ಸ್. ಈಗ ಸೆಮಿಕಂಡಕ್ಟರ್ಸ್ ಬಂದಾಗ ಇಲ್ಲೇನಾಗುತ್ತೆ ಅಂದರೆ, ಸೊ ಯು ಕ್ಯಾನ್ ಸಿ ದ ಎನರ್ಜಿ ಗ್ಯಾಪ್ ಏನಿರುತ್ತಲ್ವ, ಅದು ಲೆಸ್ ದ್ಯಾನ್ 3 electron volt ಆಗಿರುತ್ತೆ. ಲೆಸ್ ಕಡಿಮೆ ಇರುತ್ತೆ. ಅಂದರೆ ಏನು, ದೇರ್ ಕ್ಯಾನ್ ಬಿ ಸಮ್ ಚಾನ್ಸಸ್, ಅಂದರೆ ದೇರ್ ಕ್ಯಾನ್ ಬಿ ಸಮ್ ಚಾನ್ಸಸ್ that we can convert a semiconductor into a conductor. That's the beauty of semiconductor. That's why we have so many electronics items, computers, digital board, everything works on that. Because there is a beautiful thing, makle. So semiconductors ಅನ್ನೋದು 0 ಮತ್ತು 1 ಅಲ್ಲಿ ವರ್ಕ್ ಆಗುತ್ತೆ. So this your all the languages, computer languages ಬಂದು binary code 0 1 0 1. So computer understand only on and off, that's it. The power on, power off. So semiconductor such a revolution it is. So by using certain voltages we can make it on, by giving some voltage we can make it off. ಅದರಿಂದಾನೇ ಸೆಮಿಕಂಡಕ್ಟರ್. ನಮ್ಮ ಬೆಂಗಳೂರು ಬಂದು ಸಿಲಿಕಾನ್ ವ್ಯಾಲಿ ಆ್ಯಕ್ಚುಲಿ. ಸಿಲಿಕಾನ್ ಅಂದರೆ ಏನು, ಸಿಲಿಕಾನ್ SI ಇದೆಯಲ್ವಾ, ಸೊ ಅದು ಸೆಮಿಕಂಡಕ್ಟರ್ ಆ್ಯಕ್ಚುಲಿ. ಯು ಕ್ಯಾನ್ ಮೇಕ್ ಇಟ್ ಆನ್, ಯು ಕ್ಯಾನ್ ಮೇಕ್ ಇಟ್ ಆಫ್. ಓಕೆ, ಎನಿವೆ, ಸೊ ಇಲ್ಲಿ ನೀವೇನು ಬರಬೇಕಂದ್ರೆ ಇ ಜಿ ವ್ಯಾಲ್ಯೂ ಬಂದು ನೀವು ಎಕ್ಸಾಕ್ಟ್ಲಿ ಯುಟ್ ರೈಟ್, ವೆರಿ ಲಾರ್ಜ್ ಅಂದರೆ ಯುಟ್ ರೈಟ್, ಇ ಜಿ ಈಸ್ ಹಿಯರ್, ವ್ಯಾಲ್ಯೂಸ್ ಬರೀಬೇಕಿಲ್ಲ ನೀವು, 3 electron volt ಜಾಸ್ತಿ ಇರುತ್ತೆ ಇಲ್ಲಿ. ಸೊ ನೀವು ಅಗೇನ್ ಯುಟ್ ರೈಟ್ ದ ಪಾಯಿಂಟ್ ಹಿಯರ್. ಸೊ ಇ ಜಿ ವ್ಯಾಲ್ಯೂ ಬಂದು ಲೆಸ್ ದ್ಯಾನ್ 3 electron volt ಇರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಅದಾದಮೇಲೆ ನಂತರ ಸೊ ಅದು ಪಾಯಿಂಟ್ ಬರಬೇಕು ನೀವು. ನಂತರ ಅಗೇನ್ ಹಿಯರ್ ಆಲ್ಸೋ ದೇರ್ ಇಸ್ ನೋ ಓವರ್ಲ್ಯಾಪ್. ಬಟ್ ಇಲ್ಲೇನಾಗುತ್ತೆ ಅಂದರೆ ದೇರ್ ಕ್ಯಾನ್ ಬಿ ಸಮ್ ಎಲೆಕ್ಟ್ರಾನ್ಸ್, ದೇರ್ ಕ್ಯಾನ್ ಬಿ ಫ್ಯೂ ಎಲೆಕ್ಟ್ರಾನ್, ತುಂಬ ಜಾಸ್ತಿ ಇರೋದಿಲ್ಲ. ಸೊ ಕಂಡಕ್ಷನ್ ಬ್ಯಾಂಡಲ್ಲಿ ರೂಮ್ ಟೆಂಪ್ರೇಚರ್ಲಿ ಕೆಲವೊಂದು ಎಲೆಕ್ಟ್ರಾನ್ಸ್ ಇರ್ಬೋದು, ಆಯಿತಾ. ಸೊ ಕಂಡಕ್ಷನ್ ಬ್ಯಾಂಡ್ ಇಸ್ ಸಮ್ ನಾಟ್ ಲೈಕ್ ಇಟ್ಸ್ ಕಂಪ್ಲೀಟ್ಲಿ ಫಿಲ್, ಇಟ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಎಂಟಿ, ಇಟ್ಸ್ ಸಮಥಿಂಗ್ ಪಾರ್ಷಿಯಲಿ ಫಿಲ್ಡ್. ಸೊ ಇಟ್ ಇಸ್ ಕಂಡಕ್ಷನ್ ಬ್ಯಾಂಡ್ ಇದೆಯಲ್ವಾ, ಈ ಕಂಡಕ್ಷನ್ ಬ್ಯಾಂಡ್ ಅನ್ನೋದು ಪಾರ್ಷಿಯಲಿ ಫಿಲ್ ಆಗಿರುತ್ತೆ. ಕಂಡಕ್ಷನ್ ಬ್ಯಾಂಡ್ ಇಸ್ ಪಾರ್ಷಿಯಲಿ ಫಿಲ್ ಆಗಿರುತ್ತೆ, ಪಾರ್ಷಿಯಲಿ. ಅರ್ಥ ಆಯ್ತಾ? ಸೊ ಅಂದರೆ ರೂಮ್ ಟೆಂಪ್ರೇಚರ್ಲು ಸ್ವಲ್ಪ ಇರುತ್ತೆ, ಬಟ್ ನಮ್ಗೆ ಸ್ವಲ್ಪ ಸಾಗೋದಿಲ್ಲ. ವಿ ಹ್ಯಾವ್ ಟು ಇನ್ಕ್ರೀಸ್ ದ ಕಂಡಕ್ಟಿವಿಟಿ. ಸೊ ದಿಸ್ ಕಂಡಕ್ಟಿವಿಟಿ ಕ್ಯಾನ್ ಬಿ ಇನ್ಕ್ರೀಸ್ಡ್. ಇದ್ರದ್ದು ಏನಾಗುತ್ತೆ, ದಿಸ್ ಕಂಡಕ್ಟಿವಿಟಿ ಆಫ್ ದಿಸ್ ಕ್ಯಾನ್ ಬಿ ಇನ್ಕ್ರೀಸ್ಡ್. Conductivity is actually little bit better than the insulators, but that has to be increased. ಅದು ಯಾವತ್ತು ಇನ್ಕ್ರೀಸ್ ಮಾಡಬೇಕು, that is what we are going to discuss now. ಅಂದರೆ ಏನು, ಸೆಮಿಕಂಡಕ್ಟರ್ಸ್ ಅಲ್ಲಿ ನೀವು ಎಲ್ಲದರಲ್ಲೂ ನೋಡಿದ್ರೆ ಕಂಡಕ್ಟರ್ಸ್ ವೆರಿ ಗುಡ್. ಸೆಮಿಕಂಡಕ್ಟರ್ಸ್ ಅಲ್ಲಿ ಕಂಡಕ್ಟಿವಿಟಿ ನಾವು ಇನ್ಕ್ರೀಸ್ ಮಾಡ್ಬೋದು,
ಆಯಿತಾ. ಯಾವ ರೀತಿ ಇನ್ಕ್ರೀಸ್ ಮಾಡ್ಬೋದು ಅದನ್ನೇ ನಾವೀಗ ವಿಲ್ ಡಿಸ್ಕಸ್ ದ ನೆಕ್ಸ್ಟ್ ಟಾಪಿಕ್. ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ ಫಸ್ಟ್ ನಾವು ಅರ್ಥ ಮಾಡ್ಕೊಬೇಕು. ಸಿ ವಿ ಗಾಟ್ ನೋ ದಟ್ ಸೆಮಿಕಂಡಕ್ಟರ್ಸ್ ಆರ್ ವೆರಿ ಗುಡ್. ಬೈ ಗಿವಿಂಗ್ ಲಿಟಲ್ ಎಕ್ಸ್ಟ್ರಾ ಎನರ್ಜಿ ವಿ ಕ್ಯಾನ್ ಮೇಕ್ ದೆಮ್ ಕಂಡಕ್ಟರ್ಸ್. By giving it less energy, you can make it insulators. So they were conductors, insulators. 0 and 1, 0 and 1. So it's a binary code convert ಮಾಡ್ಬೋದು. That's how it's everything is originated. Okay. ಈಗ first let's come to next topic now. ಈಗ ನಮ್ಗೆ ಆಲ್ರೆಡಿ ಗೊತ್ತಿದೆ semiconductors can be converted into and you can make it a conductor as well as insulators. ಈ ಯಾವುದೇ ಕಂಡಕ್ಟಿವಿಟಿ ಇನ್ಕ್ರೀಸ್ ಮಾಡಬೇಕು ಅದರದ್ದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟೈಪ್ಸ್ ಆಫ್ ಸೆಮಿಕಂಡಕ್ಟರ್ಸ್. ನೋಡಿ ಮಕ್ಕಳೇ, ಸೆಮಿಕಂಡಕ್ಟರ್ಸಲ್ಲಿ ಬೇಸಿಕಲಿ 2 ಟೈಪ್ ಇರುತ್ತೆ. ಒಂದು, ಸೊ ಲೆಟ್ ಮಿ ಕ್ಲಾಸಿಫೈ ಕಂಪ್ಲೀಟ್ಲಿ. ಸೊ ಸೆಮಿಕಂಡಕ್ಟರ್ಸ್ನ ತೊಗೊಂಡಾಗ ಇಲ್ಲಿ ಫಸ್ಟ್ ಕ್ಲಾಸಿಫಿಕೇಶನ್ ಬಂದು ಸೆಮಿ ಕಂಡಕ್ಟರ್ಸ್ನ ನಾವು ಕ್ಲಾಸಿಫೈ ಮಾಡ್ಬೋದು ಬೇಸ್ಡ್ ಆನ್ ದ ಕಂಡಕ್ಟಿವಿಟಿ. ಸೊ ಒಂದು ಬಂದು ಇಂಟ್ರೆನ್ಸಿಕ್ ಕಂಡಕ್ಟರ್ಸ್, ಇಂಟ್ರೆನ್ಸಿಕ್ ಅಂತ ಹೇಳ್ತೀವಿ. ಇಂಟ್ರೆನ್ಸಿಕ್ ಸ್ಪೆಲ್ಲಿಂಗ್ ಏನು? ಇಂಟ್ರೆನ್ಸಿಕ್. ಓಕೆ. ನಂತರ ಇನ್ನೊಂದು ಬಂದು ಎಕ್ಸ್ಟ್ರೆನ್ಸಿಕ್ ಅಂತ ಹೇಳ್ತೀವಿ. ಎಕ್ಸ್ಟ್ರೆನ್ಸಿಕ್ ಅಂತ ಹೇಳ್ತೀವಿ. ವಾಟ್ ಇಸ್ ದ ಸ್ಪೆಲ್ಲಿಂಗ್? ಎಕ್ಸ್ಟ್ರೆನ್ಸಿಕ್. ಓಕೆ. ಏನಪ್ಪ? ಓಕೆ. ಸೊ ಇಂಟ್ರೆನ್ಸಿಕ್ ಮತ್ತು ಎಕ್ಸ್ಟ್ರೆನ್ಸಿಕ್ ಅಂದರೆ ಏನಂದರೆ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಫಸ್ಟ್. ಇಂಟ್ರೆನ್ಸಿಕ್ ಅಂದರೆ ವಿ ಕ್ಯಾನ್ ಸಿ, ಫಾರ್ ಎಕ್ಸಾಂಪಲ್ ನಾವು ಕಂಡಕ್ಟಿವಿಟಿ ಇನ್ಕ್ರೀಸ್ ಮಾಡಬೇಕು. ಯಾವುದು ಇನ್ಕ್ರೀಸ್ ಮಾಡಬೇಕು? ಎಲೆಕ್ಟ್ರಾನಿಗೆ ಎನರ್ಜಿ ಕೊಡಬೇಕಲ್ವಾ. ಎಲೆಕ್ಟ್ರಾನ್ ಶುಡ್ ಗೋ ಫ್ರಮ್ ವ್ಯಾಲೆನ್ಸ್ ಬ್ಯಾಂಡ್ ಟು ದ ಕಂಡಕ್ಷನ್ ಬ್ಯಾಂಡ್. ಅಂದರೆ ಅದಕ್ಕೆ ಎನರ್ಜಿ ಕೊಡಬೇಕಲ್ವಾ ನಾವು. ಇಟ್ ಹ್ಯಾಸ್ ಟು ಬಿಕಮ್ ಫ್ರೀ ಆ್ಯಂಡ್ ಸ್ಟಾರ್ಟ್ ಮೂವಿಂಗ್ ಆ್ಯಂಡ್ ಸ್ಟಾರ್ಟ್ ಕಂಡಕ್ಟಿಂಗ್. ಅದಕ್ಕೆ ನಾವು ಎನರ್ಜಿ ಕೊಡ್ಬೋದು. ಒಂದು ಎಕ್ಸ್ಟರ್ನಲ್ ಎನರ್ಜಿ ಬೈ ಹೀಟಿಂಗ್. ಯು ಕ್ಯಾನ್ ಟೇಕ್ ಎ ಸೆಮಿಕಂಡಕ್ಟರ್, ಟೇಕ್ ಎ ಪ್ಯೂರ್ ಫಾರ್ಮ್ ಆಫ್ ಸೆಮಿಕಂಡಕ್ಟರ್ ಆ್ಯಂಡ್ ಥರ್ಮಲ್ ಎನರ್ಜಿ ಕೊಡ್ಬೋದು. ಅದಕ್ಕೆ ನಾವು ಥರ್ಮಲ್ ಎನರ್ಜಿ ಕೊಟ್ಟಾಗ ಏನಾಗುತ್ತೆ? ಇಟ್ ವಿಲ್ ಗೇನ್ಡ್. ಈಗ ಥರ್ಮಲ್ ಎನರ್ಜಿನ ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ. ಸೊ ಎನರ್ಜಿ, ಆ ಎಲೆಕ್ಟ್ರಾನ್ಗೆ ಎನರ್ಜಿ ಬರುತ್ತೆ. ಸೊ ಇಟ್ ಕ್ಯಾನ್ ಸ್ಟಾರ್ಟ್ ಫ್ರೀಲಿ ಮೂವಿಂಗ್. So by giving thermal energy, we can make semiconductor into a conductor. We can increase conductivity. Those kind of semiconductors are called as what? Intrinsic semiconductors. Intrinsic ಅಂದ್ರೆ ಏನು? thermal energy ಕೊಡ್ತಾ ಇರೋ, thermal energy ಕೊಟ್ಬಿಟ್ಟು ಅದರ ಕಂಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅದನ್ನ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಆಯಿತಾ? ನಂತರ ಎಕ್ಸ್ಟ್ರೆನ್ಸಿಕ್ ಅಂದರೆ ಏನು? ಎಕ್ಸ್ಟ್ರೆನ್ಸಿಕ್ ಅಂದರೆ ಬೇರೆ ಇಂಪ್ಯೂರಿಟಿ ಆ್ಯಡ್ ಮಾಡ್ತೀವಿ. ಯಾವುದೋ ಒಂದು ಸೆಮಿಕಂಡಕ್ಟರ್ ತೊಗೊಂಡು ಅದಕ್ಕೆ ಇನ್ನೊಂದು ಇಂಪ್ಯೂರಿಟಿ ಆ್ಯಡ್ ಮಾಡ್ತೀವಿ. ಸೊ ದಟ್ ಅದನ್ನ ಡಿಸ್ಕಸ್ ಮಾಡೋಕ್ಕೆ ಅದನ್ನ ಡೋಪಿಂಗ್ ಅಂತ ಹೇಳ್ತೀವಿ. ವಿಲ್ ಡಿಸ್ಕಸ್ ದ ನೆಕ್ಸ್ಟ್ ಟಾಪಿಕ್. ದಟ್ ಇಸ್ ಓಕೆ. ಅಂದರೆ ಒಂದು ಸೆಮಿಕಂಡಕ್ಟರ್ ತಗೊಂಡಾಗ ಅದರಲ್ಲಿ ಇಂಪ್ಯೂರಿಟಿ ಆ್ಯಡ್ ಮಾಡಿದಾಗ ಅದರಲ್ಲಿ ಕೆಲವೊಂದು ಚಾರ್ಜಸ್ ಕ್ರಿಯೇಟ್ ಆಗುತ್ತೆ, ಹೋಲ್ಸ್ ಮತ್ತು ಎಲೆಕ್ಟ್ರಾನ್ಸ್ ಎಲ್ಲ. ಸೊ ದಸ್ ದ ಕಂಡಕ್ಟಿವಿಟಿ ವಿಲ್ ಇನ್ಕ್ರೀಸ್ ಅಗೇನ್. ಆಯಿತಾ? ಸೊ ಟು ಇನ್ಕ್ರೀಸ್ ಕಂಡಕ್ಟಿವಿಟಿ, ಒನ್ ಯು ಕ್ಯಾನ್ ಇನ್ಕ್ರೀಸ್ ಥರ್ಮಲಿ, ಯು ಕ್ಯಾನ್ ಹೀಟ್ ಇಟ್. ಆ್ಯಂಡ್ ಅಗೇನ್ ಒನ್ ವಾಟ್ ಯು ಕ್ಯಾನ್ ಡೂ ಬೈ ಆ್ಯಡ್ ಎ ಇಂಪ್ಯೂರಿಟಿ. ಬೈ ಆ್ಯಡಿಂಗ್ ಇಂಪ್ಯೂರಿಟೀಸ್ ಕಾಲ್ಡ್ ಅಸ್ ಡೋಪಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಆಲ್ ದಿಸ್ ಕ್ವಶನ್ ಕ್ಯಾನ್ ಕಮ್ ಫಾರ್ 1 ಮಾರ್ಕರ್ಸ್ 2 ಮಾರ್ಕರ್ಸ್ ಹೆಂಗಾದ್ರೂ ಕೇಳ್ಬೋದು. ಓಕೆ. ಈಗ ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಈ ವಿಡಿಯೋದಲ್ಲಿ ವಿಲ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ ಕೆಲವೊಂದ್ಸತಿ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತ ಕೇಳ್ತಾರೆ. ಈಗ ಸೊ ಇಂಟ್ರೆನ್ಸಿಕ್ ಅಂದರೆ ಲೆಟ್ಸ್ ಇಮ್ಯಾಜಿನ್ ಫಸ್ಟ್ ಲೆಟ್ಸ್ ಟಾಕ್ ಅಬೌಟ್ ಇಂಟ್ರೆನ್ಸಿಕ್. ಐ ಹ್ಯಾವ್ ಟೇಕನ್ ದ ಡಯಾಗ್ರಾಮ್ ಫ್ರಮ್ ದ NCERT. ಸೊ ಇಂಟ್ರೆನ್ಸಿಕಲ್ಲಿ ಏನಾಗುತ್ತೆ ಅಂದರೆ ಬೇಸಿಕಲಿ ಈಗ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಆಲ್ ದ ಸಿಲಿಕಾನ್. ಸೊ ಫಾರ್ ಎಕ್ಸಾಂಪಲ್ ಆಲ್ ವಿ ಹ್ಯಾವ್ ಸೆಮಿಕಂಡಕ್ಟರ್ಸ್. ಪ್ರತಿಯೊಂದು ಸೆಮಿಕಂಡಕ್ಟರ್ಸ್ಗೂ ಇಟ್ ಇಸ್ ಸರೌಂಡೆಡ್ ಬೈ ದ 4 ಎಲೆಕ್ಟ್ರಾನ್ಸ್. ಆಯಿತಾ? SI 14 ಗ್ರೂಪ್ ಎಲಿಮೆಂಟ್ಸಲ್ಲಿ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ 4 ಇರುತ್ತೆ ಆ್ಯಕ್ಚುಲಿ. ನಾನು ಹೀಟ್ ಮಾಡೋದು ಏನಾಗುತ್ತೆ ಬೇಸಿಕಲಿ, ಯಾವುದೋ ಒಂದು ಎಲೆಕ್ಟ್ರಾನು ಇಟ್ ಲೀವ್ ಇಟ್ಸ್ ಲೊಕೇಶನ್. ಅದು ತನ್ನ ಅದರ ಜಾಗನ ಬಿಟ್ಟು ಬೇರೆ ಕಡೆ ಹೋಗುತ್ತೆ ಆ್ಯಕ್ಚುಲಿ. ಇಟ್ ಲೀವ್ ಇಟ್ಸ್ ಲೊಕೇಶನ್ ಹಿಯರ್ ಆ್ಯಂಡ್ ವಿಲ್ ಗೋ ಸಮ್ವೇರ್ ಎಲ್ಸ್. ಅಂದರೆ ಇಟ್ ಬಿಕಮ್ ಫ್ರೀಲಿ. ಅದು ಎಲ್ಲಿ ವೆನ್ ಇಟ್ ಲೀವ್ಸ್ ರೈಟ್, ದೆನ್ ಅಟ್ ದಟ್ ಲೊಕೇಶನ್ ಹೋಲ್ ಈಸ್ ಕ್ರಿಯೇಟೆಡ್. ಅಂದರೆ ನೀವು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ನಾವು ವೆನ್ ವಿ ಆರ್ ಸ್ಮಾಲ್ ಏಜ್, ನೀವು ನೋಡಿರೋ ಬೇಸಿಕಲಿ ಒಂದು ಇದು ಗೋಳಿ ಬರ್ತಾರೆ. ಗೋಳಿ ಇಟ್ಬಿಟ್ಟು ಒಂದು ರೌಂಡಾಗಿ ಬರುತ್ತೆ. ಅದರಲ್ಲಿ ಜಾತ್ರೆ ಎಲ್ಲ ನಿಮ್ಗೆ ಸಿಗುತ್ತೆ ಆ್ಯಕ್ಚುಲಿ. ನಿಮ್ಮ ವಿಲೇಜ್ ಕಡೆ ತುಂಬ ಇದ್ದಿರುತ್ತೆ. ಐ ಡೋಂಟ್ ನೋ ಹೌ ಮೆನಿ ಸಿಟಿ ಪೀಪಲ್ ಹ್ಯಾವ್ ಸೀನ್ ದ್ಯಾಟ್. ಸೊ ಎಲ್ಲ ಕಡೆ ಇರುತ್ತೆ ಆ್ಯಕ್ಚುಲಿ. ಸೊ ಆ ಗೋಳಿನ ತೆಗೆದುಬಿಟ್ಟು ಯು ಹ್ಯಾವ್ ಟು ಕೀಪ್ ಪ್ಲೇಯಿಂಗ್. ಒಂದು ಆಟ ಇರುತ್ತೆ. ಐ ಡೋಂಟ್ ನೋ ವೆದರ್ ರಿಮೆಂಬರ್ ಆರ್ ನಾಟ್ ದಿಸ್ ಒನ್. ಒಂದು ರೌಂಡ್ ಬಂದ್ಬಿಟ್ಟಿಲ್ಲಿ ಅದರಲ್ಲಿ ಈ ಥರ ಕಾರ್ನರಲ್ಲಿ ಓಪನ್ ಇರುತ್ತೆ, ಇಲ್ಲೆಲ್ಲ ಹೋಲ್ಸ್ ಇರುತ್ತೆ. ಇಲ್ಲಿ ಆ ಹೋಲ್ಸಲ್ಲಿ ನೀವು ಬಾಲ್ಸ್ ಇಡಬೇಕೆಲ್ಲ. ಅಂದರೆ ಐ ಡೋಂಟ್ ನೋ ವಾಟ್ ಯು ಕಾಲ್ ಇನ್ ಇಂಗ್ಲೀಷ್, ಗೋಳಿ ಅಂತ ಹೇಳ್ತೀವಲ್ವಾ. ಸೊ ಐ ಥಿಂಕ್ ನೀವು ಚಿಕ್ಕವಾಗ ನೀವು ಆಡಿರ್ತೀರ ಅಂದ್ಕೊಂಡಿರ್ತೀನಿ. ಐ ಡೋಂಟ್ ನೋ ಹೌ ಮೆನಿ ಆಫ್ ಪ್ಲೇಟ್. ಸೊ ಈ ಥರ ಇರುತ್ತೆ. ಅದರಲ್ಲಿ ವಿ ಹ್ಯಾವ್ ಟು ರಿಮೂವ್ ದಟ್. ಒಂದು ಐ ಡೋಂಟ್ ಹೌ ಇವನ್ ಐ ಫಾರ್ಗಾಟ್ ಹೌ ಟು ಪ್ಲೇ ಅಂತ. ಆ ಗೋಳಿನ ತೆಗೆದುಬಿಟ್ಟು ಹಿಂಗಾಗಿ ಯು ಹ್ಯಾವ್ ಟು ಪ್ಲೇ ದ ಗೇಮ್. ಅದು ಅಪೋಸ್ 2 ಪೀಪಲ್ ಇರ್ತಾರೆ. ಆ್ಯಂಡ್ ಸೊ ಈಗ ಐ ಡೋಂಟ್ ನೋ. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ಇಫ್ ಯು ರಿಮೂವ್ ದಟ್, ಇಫ್ ಯು ರಿಮೆಂಬರ್ ದಟ್ನು, ಆ ಲೊಕೇಶನ್ ತೆಗೆದಾಗ ಅಲ್ಲೊಂದು ಹೋಲ್ ಕ್ರಿಯೇಟ್ ಆಗುತ್ತೆ. ಸೊ ಆ ಹೋಲಲ್ಲಿ ಇನ್ನೊಂದು ಗೋಳಿ ಹಾಕ್ಬೋದು ನಾವು ಆ್ಯಕ್ಚುಲಿ. ಅರ್ಥ ಆಯ್ತಾ? ಸೊ ಅಂದರೆ ವಾಟ್ ಐ ಆಮ್ ಸೇಯಿಂಗ್ ಇಸ್, ಒನ್ಸ್ ಎಲೆಕ್ಟ್ರಾನ್ ಲೀವ್ಸ್ ಇಟ್ ವಿಲ್ ಕ್ರಿಯೇಟ್ ಎ ಹೋಲ್ ದೇರ್. ಅಂದರೆ ಹೋಲ್ ಅಂದರೆ ಸಿ ಅದರಿಂದ ಡ್ಯೂ ಟು ದಟ್ ಅಲ್ಲೇನು ಎಲೆಕ್ಟ್ರಾನಿಕ್ ಕ್ರಿಯೇಟ್ ಆಗಿಲ್ಲ, ಒಂದು ಎಲೆಕ್ಟ್ರಾನ್ ಫ್ರೀ ಆಯಿತು. ಸೊ ಸಿನ್ಸ್ ಎ ಹೋಲ್ ಇಸ್ ಕ್ರಿಯೇಟೆಡ್, ನೆಕ್ಸ್ಟ್ ಎಲೆಕ್ಟ್ರಾನ್ ಕ್ಯಾನ್ ಮೂವ್ ಹಿಯರ್.
ಆಗ ಹೋಲ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಎಲೆಕ್ಟ್ರಾನ್ ಕ್ಯಾನ್ ಮೂವ್ ಹಿಯರ್. ಅಂದರೆ ಏನು, ಸಿನ್ಸ್ ಹೋಲ್ ಈಸ್ ಕ್ರಿಯೇಟೆಡ್ ಎಲೆಕ್ಟ್ರಾನ್ಸ್ ಕ್ಯಾನ್ ಮೂವ್ ಥ್ರೂ ದ ಹೋಲ್ಸ್, ದೇರ್ ಫೋರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್. ಅರ್ಥ ಆಯ್ತಾ? ಸೊ ಇಲ್ಲಿ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸಲ್ಲಿ ಇಟ್ಸ್ ಎ ಪ್ಯೂರ್ ಫಾರ್ಮ್ ಆಫ್ ನಾನು ತುಂಬ ಪಾಯಿಂಟ್ಸ್ ಸಣ್ಣದಾಗಿ ಬರೆದಿದ್ದೀನಿ. ನೀವು ಎಕ್ಸಾಮಲ್ಲಿ ಅದನ್ನು ಒಂದು ಸೆಂಟೆನ್ಸಾಗಿ ಬರೀಬೇಕು. ಅರ್ಥ ಆಯ್ತಾ? ಸೊ ಇಂಟ್ರೆನ್ಸಿಕ್ ಅಂದರೆ ಏನು, ಇಟ್ಸ್ ಎ ಪ್ಯೂರ್ ಫಾರ್ಮ್ ಆಫ್ ಸೆಮಿಕಂಡಕ್ಟರ್ಸ್. ಅರ್ಥ ಆಯ್ತಾ? ಇಲ್ಲಿ ಇ ಆ್ಯಂಡ್ ಎಚ್ ಎಲೆಕ್ಟ್ರಾನ್ಸ್ ಅಂಡ್ ದ ಹೋಲ್ಸ್ ಆರ್ ಥರ್ಮಲಿ ಜನರೇಟೆಡ್. ಅಂತ ಥರ್ಮಲಿ ಅಂದರೆ ಹೀಟ್ ಮಾಡೋದು ಜನರೇಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಸೊ NE ಈಸ್ ಈಕ್ವಲ್ ಟು NH ಅಂದರೆ ಏನು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಹೋಲ್ಸ್. ಇದಕ್ಕೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಎವ್ರಿ ಟೈಮ್ ಒಂದು ಎಲೆಕ್ಟ್ರಾನ್ ಲೀವ್ಸ್ ಹೋಲ್ ಇಸ್ ಕ್ರಿಯೇಟೆಡ್. ಸೊ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ಸ್ ಆರ್ ಕ್ರಿಯೇಟೆಡ್ ಸೈಮಲ್ಟೇನಿಯಸ್ಲಿ. ಅದರಿಂದ NE ಈಸ್ ಈಕ್ವಲ್ ಟು NH. ಅರ್ಥ ಆಯ್ತಾ? ಸೊ ಕಂಡಕ್ಟಿವಿಟಿ ಇಸ್ ಡ್ಯೂ ಟು ಬೋತ್ E ಆ್ಯಂಡ್ H, ಎರಡೂ ಇರುತ್ತೆ ಈಕ್ವಲ್ ಆಗಿ. ಇನ್ನೂ ಇರುತ್ತೆ, ಹೆಚ್ಚು ಇರುತ್ತೆ, ಎರಡು ಈಕ್ವಲಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದರಿಂದ ಕಂಡಕ್ಟಿವಿಟಿ ಇಸ್ ಡ್ಯೂ ಟು ಬೋತ್ E ಆ್ಯಂಡ್ H ಈಕ್ವಲಿ. ನಂತರ ಕಂಡಕ್ಟಿವಿಟಿ ಇಂಕ್ರೀಸಸ್ ಟೆಂಪ್ರೇಚರ್. ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಕಂಡಕ್ಟಿವಿಟಿ ಇಂಕ್ರೀಸ್ ಆಗುತ್ತೆ. ಆಬ್ವಿಯಸ್ಲಿ ಮೋರ್ ಎಲೆಕ್ಟ್ರಾನ್ ಗೆಟ್ ಮೋರ್ ಎನರ್ಜಿ, ದೇ ಸ್ಟಾರ್ಟ್ ಮೂವಿಂಗ್ ಔಟ್, ದೇ ಸ್ಟಾರ್ಟ್ ಬಿಕಮಿಂಗ್ ಫ್ರೀ ಎಲೆಕ್ಟ್ರಾನ್ಸ್ ಆ್ಯಂಡ್ ದೇ ಸ್ಟಾರ್ಟ್ ಕಂಡಕ್ಟಿಂಗ್. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ಎಕ್ಸಾಮಲ್ಲಿ ಬಂದಾಗ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂದರೆ ಯು ರೈಟ್ ಪಾಯಿಂಟ್ಸ್ ಪ್ರಾಪರ್ಲಿ. ನಂತರ ಎಕ್ಸ್ಟ್ರೆನ್ಸಿಕ್ ಅಂದರೆ ಏನು ಬೇಸಿಕಲಿ? ಸೊ ಎಕ್ಸ್ಟ್ರೆನ್ಸಿಕ್ ಅಂದರೆ ನಾವೀಗ ಫಾರ್ ಎಕ್ಸಾಂಪಲ್, ಸೊ ಈಗ ಯಾವುದೋ ಒಂದು ಡೋಪಿಂಗ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ಐ ಟೆಲ್ ಯು, ಅದು ಇನ್ಫ್ಯಾಕ್ಟ್ ವಿ ಹ್ಯಾವ್ ಟೇಕ್ ನೆಕ್ಸ್ಟ್ ಸ್ಲೈಡ್ ಫಾರ್ ದಟ್ ಓನ್ಲಿ. ನೆಕ್ಸ್ಟ್ ಸ್ಲೈಡ್ ಹೇಳ್ತೀನಿ, ಬಟ್ ಕ್ವಿಕ್ಕಾಗಿ ಹೇಳ್ತೀನಿ. ಏನಂದರೆ ಬೇಸಿಕಲಿ ಯಾವುದೋ ಒಂದು, ಈಗ ಫಾರ್ ಎಕ್ಸಾಂಪಲ್ ನಂತರ 14 ಗ್ರೂಪ್ ಎಲಿಮೆಂಟ್ಸ್ ಇದೆ, ದಟ್ ಈಸ್ ಕಾಲ್ಡ್ ಬೇಸಿಕಲಿ ಸೆಮಿಕಂಡಕ್ಟರ್ಸ್. ಈಗ ಸೆಮಿಕಂಡಕ್ಟರ್ಸ್ಗೆ ನಾನೇನಾದರೂ ಒಂದು 13 ಗ್ರೂಪ್ ಎಲಿಮೆಂಟ್, ಯಾವುದಾದ್ರು 13 ಗ್ರೂಪ್ ಎಲಿಮೆಂಟ್ ಫಾರ್ ಎಕ್ಸಾಂಪಲ್, ಈಗ ನೀವು 13 ಗ್ರೂಪ್ ಎಲಿಮೆಂಟ್ ಅಂದರೆ ಈಗ ಅಲ್ಯೂಮಿನಿಯಂ ಎಲ್ಲ ತೊಗೊಂಡ್ರೆ ನೀವು, ಈ ಅಲ್ಯೂಮಿನಿಯಂ ನೋಡಿ, ಅಲ್ಯೂಮಿನಿಯಂಗೆ ಬಂದು 3 ಎಲೆಕ್ಟ್ರಾನ್ಸ್ ಇರುತ್ತೆ, ಸಿಲಿಕಾನ್ಗೆ ಬಂದು 4 ಎಲೆಕ್ಟ್ರಾನ್ಸ್ ಇರುತ್ತೆ. ಇವೆರಡನ್ನೂ ಡೋಪ್ ಮಾಡೋದ್ರಿಂದ ಸೊ ಇಲ್ಲೇನಾಗುತ್ತೆ, ಅಲ್ಯೂಮಿನಿಯಂ ಒಂದು ವೇಕೆಂಟ್ ಇದೆಯಲ್ವ, ಇಲ್ಲಿ ಒಂದು ವೇಕೆಂಟ್ ಇದೆ. ಸೊ ಎರಡು ಡೋಪ್ ಮಾಡೋದ್ರಿಂದ, ಎರಡನ್ನ ಮಿಕ್ಸ್ ಮಾಡೋದ್ರಿಂದ ಆಗೇನಾಗುತ್ತೆ, ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ದ ಹೋಲ್ಸ್ ವಿಲ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ಅದೇ ರೀತಿ 15 ಗ್ರೂಪ್ ಎಲಿಮೆಂಟ್ಸ್ ಇದೆ ನಾವು ಮಿಕ್ಸ್ ಮಾಡಿದಾಗ. ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ 15 ಗ್ರೂಪ್ ಬೋರಾನ್, ಫಾಸ್ಫರಸ್ ಎಲ್ಲ ತೊಗೊಂಡ್ರೆ ನೀವು, ಅಲ್ಲಿ ನಿಮ್ಗೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇರುತ್ತೆ, ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇರುತ್ತೆ. ಸೊ ಈ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದೆಯಲ್ವಾ, ಇವೆರಡನ್ನು ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಬೇಸಿಕಲಿ 4+5, ಈಗ ಆಕ್ಟೇಟ್ ರೂಲ್ ಇದೆಯಲ್ವಾ, ಬೇಸಿಕಲಿ ಕೆಮಿಸ್ಟ್ರಿಯಲ್ಲಿ ಸ್ಟಡಿ ಮಾಡಿದ್ರೆ 8 ಎಲೆಕ್ಟ್ರಾನ್ಸ್ ಇರಬೇಕು ಅಂತ ಪ್ರತಿಯೊಂದು ಆಟಮ್ಗೆ. 8/9 ಇದ್ದರೆ ಆ 9th ಎಲೆಕ್ಟ್ರಾನ್ ಏನು ಮಾಡುತ್ತೆ, ಕಂಡಕ್ಟ್ ಮಾಡುತ್ತೆ. ಇಲ್ಲಿ ಸ್ಟಾರ್ಟ್ ಮೂವಿಂಗ್ ಫ್ರೀಲಿ ಆರಾಮಾಗಿ ರೋಮ್ ಮಾಡಿಕೊಂಡು ಅದು ಇಲ್ಲಿ ಸ್ಟಾರ್ಟ್ ಕಂಡಕ್ಟಿಂಗ್ ಎಲೆಕ್ಟ್ರಿಸಿಟಿ. ಓಕೆ, ಸೊ ಈ ರೀತಿ ಸಿಲಿಕಾನ್ ಮತ್ತು ಫಾಸ್ಫರಸ್ ಮಿಕ್ಸ್ ಮಾಡಿದಾಗ ನಿಮಗೆ N ಟೈಪ್ ಸೆಮಿ ಕಂಡಕ್ಟರ್ ಅಂತ ಬರುತ್ತೆ. ಅದೇ ರೀತಿ 13 ಮತ್ತು 14 ಡೋಪ್ ಮಾಡಿದಾಗ ನಿಮಗೆ P ಟೈಪ್ ಸೆಮಿ ಕಂಡಕ್ಟರ್ ಬರುತ್ತೆ. ಸೊ ವಾಟ್ ಐ ವಾಂಟ್ ಟು ಸೇ ಇಸ್, ವೆನ್ ಎವರ್ ಯು ಡೂ ಡೋಪಿಂಗ್, ವೆನ್ ಯು ಆ್ಯಡ್ ಸಮ್ ಇಂಪ್ಯೂರಿಟಿ, ಸಮ್ ಚಾರ್ಜಸ್ ಆರ್ ಕ್ರಿಯೇಟೆಡ್. ಅರ್ಥ ಆಯ್ತಾ? ಸೊ ಆ ಚಾರ್ಜಸ್ ವಿಲ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ಸೊ ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ಸ್ ಅಂದರೆ ಇಂಪ್ಯೂರ್ ಫಾರ್ಮ್ ಅಂತ, ಅದು ಪ್ಯೂರ್ ಫಾರ್ಮ್ ಅಲ್ಲ, ಅದು ಇಂಪ್ಯೂರ್ ಫಾರ್ಮ್ ಆಫ್ ಎ ಸೆಮಿ ಕಂಡಕ್ಟರ್. E ಆ್ಯಂಡ್ H ಆರ್ ಜನರಲಿ ಜನರೇಟೆಡ್ ಬೈ ಡೋಪಿಂಗ್. ಇಲ್ಲಿ ಏನಾಗುತ್ತೆ, E ಮತ್ತು H ಬಂದು ಯು ಹ್ಯಾವ್ ಟು ಥರ್ಮಲಿ ಜನರೇಟ್, ಇಲ್ಲಿ ಡೋಪಿಂಗ್ ಮಾಡ್ತೀವಿ. ಇಲ್ಲಿ NE ಈಸ್ ನೆವರ್ ಈಕ್ವಲ್ ಟು NH. NE ಅನ್ನೋದು NHಗೆ ಈಕ್ವಲ್ ಇರೋದಿಲ್ಲ. ಎಂದಕ್ಕೇನೆ 13 ಗ್ರೂಪ್ ಮಾಡಿದಾಗ ಆಬ್ವಿಯಸ್ಲಿ ಹೋಲ್ ಜಾಸ್ತಿ ಬರುತ್ತೆ, ಇಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಬರುತ್ತೆ. ವಿಲ್ ಡಿಸ್ಕಸ್ ಒನ್ ಬೈ ಒನ್, ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ನಂತರ ಕಂಡಕ್ಟಿವಿಟಿ ಇಸ್ ಡ್ಯೂ ಟು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಇಲ್ಲಿ ಕಂಡಕ್ಟಿವಿಟಿ ಬಂದು ಯಾರು ಜಾಸ್ತಿ ಚಾರ್ಜ್, ಯಾವ ಜಾಸ್ತಿ ಹೋಲ್ಸು ಎಲೆಕ್ಟ್ರಾನ್ಸ್ ಯಾವ ಜಾಸ್ತಿ ಇದೆಯೋ ಅದು ಕಂಡಕ್ಟ್ ಮಾಡುತ್ತೆ. ನಂತರ ಕಂಡಕ್ಟಿವಿಟಿ ಡಿಪೆಂಡ್ಸ್ ಆನ್ ದ ಇಂಪ್ಯೂರಿಟಿ ಆ್ಯಡೆಡ್. ಎಷ್ಟು ಇಂಪ್ಯೂರಿಟಿ ಆ್ಯಡ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಕಂಡಕ್ಟಿವಿಟಿ. ಇಲ್ಲೇನು ಕಂಡಕ್ಟಿವಿಟಿ ಡಿಪೆಂಡ್ ಆಗುತ್ತೆ, ಇಟ್ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್. ಇಲ್ಲಿ ಅಷ್ಟೊಂದು ಟೆಂಪ್ರೇಚರ್ ಡಿಪೆಂಡ್ ಆಗೋದಿಲ್ಲ, ಇಟ್ ಡಿಪೆಂಡ್ಸ್ ಮೋರ್ ಆನ್ ದ ಇಂಪ್ಯೂರಿಟಿ ಆ್ಯಡೆಡ್. ಸೊ ಎಕ್ಸಾಮಲ್ಲಿ ಬಂದರೆ ಎಕ್ಸ್ಟ್ರೆನ್ಸಿಕ್ ಇಂಟ್ರೆನ್ಸಿಕ್ಕು ಈ ರೀತಿ ಪಾಯಿಂಟ್ಸ್ ಪ್ರಾಪರಾಗಿ ಬರೆದು ಹೇಳಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಡಯಾಗ್ರಾಮ್ ಬರಲಿಲ್ಲ ಅಂದರೆ ಪರವಾಗಿಲ್ಲ, ತುಂಬ ಜಾಸ್ತಿ ಮಾರ್ಕ್ಸು 5 ಮಾರ್ಕ್ಸ್ ಹಂಗಿಲ್ಲ, ಕೇಳೋದಿಲ್ಲ 5 ಮಾರ್ಕ್ಸ್ಗೆಲ್ಲ, ಕೇಳಿದ್ರೆ ಡಯಾಗ್ರಾಮ್ ಎಲ್ಲ ಬರೀಬೇಕು. ಬಟ್ ಇದು ಯಾವುದೇ ಡಯಾಗ್ರಾಮ್ ಬೇಕಾಗಿಲ್ಲ, ಯೂಶಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳ್ತಾರೆ. ಯು ಕ್ಯಾನ್ ಜಸ್ಟ್ ರೈಟ್ ದಿಸ್ ಮ್ಯಾಚ್. ಓಕೆ, ನಂತರ ಲೆಟ್ಸ್ ಗೋ ನೆಕ್ಸ್ಟ್ ಟಾಪಿಕ್ ಮಕ್ಕಳೇ. ಸೊ ಐ ಜಸ್ಟ್ ಕ್ವಿಕ್ಲಿ ಟೆಲ್ ಯು P ಟೈಪ್ ಮತ್ತು N ಟೈಪ್. ಓಕೆನಾ? ಸೊ ಆಲ್ರೆಡಿ ನಿಮ್ಗೆ ಅರ್ಥ ಆಗಿದೆ, ಐ ಜಸ್ಟ್ ಕ್ವಿಕ್ಲಿ ಟೆಲ್ ಯು. ಈಗ ನಾವು ಯಾವುದೇ ಒಂದು ಇದು ತೊಗೊಂಡ್ರೆ, ಏನು ಹೇಳಿ, ಒಂದು ಸೆಮಿ ಕಂಡಕ್ಟರ್ ತೊಗೊಂಡಾಗ ಲೆಟ್ಸ್ ಟೇಕ್ ಸಿಲಿಕಾನ್. ಓಕೆ, SI ಬಿಕಾಸ್ ಬೆಂಗಳೂರು ಇಸ್ ಕಾಲ್ಡ್ ಸಿಲಿಕಾನ್, ನಮ್ಮ ಸಿಲಿಕಾನ್ ಸಿಟಿ ನಮ್ಮ ಬೆಂಗಳೂರು. ಓಕೆ, ಅದರಿಂದ SI ತೊಗೊತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಸೊ ಈಗ ಪ್ರತಿಯೊಂದು ಸಿಲಿಕಾನ್ಗೂ ಒಂದು ಅದರದೇ ಆದ ಒಂದು 4 ಎಲೆಕ್ಟ್ರಾನ್ಸ್ ಇರುತ್ತೆ. ಐ ಆಮ್ ರೈಟಿಂಗ್ ಆಲ್ ದ 4 ಎಲೆಕ್ಟ್ರಾನ್ಸ್ ಲೈಕ್ ದಿಸ್. ಆಯಿತಾ? ಕಾಣಿಸ್ತಾ ಇದೆಯಾ ಡಾಟ್ಸ್? ಓಕೆ, ನೆಕ್ಸ್ಟ್ ಈ ರೀತಿ ಇರುತ್ತೆ. ಸೊ ಪ್ರತಿಯೊಂದು ಬರೀತಾ ಇದ್ದೀನಿ. ಓಕೆ, ಈಗ ನಾನೇನು ಮಾಡ್ತೀನಿ ಅಂದರೆ ಬೇಸಿಕಲಿ ಯು ಕ್ಯಾನ್ ಸಿ ಎವ್ರಿಥಿಂಗ್ ಹ್ಯಾಸ್ 8. ಈಗ ನೀವು ಯಾವುದೇ ಒಂದು ತೊಗೊಂಡ್ರೆ, ನೀವು ಯಾವುದೇ ಒಂದು ಸಿಲಿಕಾನ್ ತೊಗೊಂಡ್ರೆ, ಇಲ್ಲಿ ಸೆಂಟ್ರಲ್ ಆಟಮ್ ತೊಗೊಂಡ್ರೆ, ಐ ಥಿಂಕ್ ಐ ಫರ್ಗಾಟ್ ಒನ್ ಮೋರ್ ರೈಟ್ ಇದರದ್ದು. ಓಕೆ, ಸೊ ಪ್ರತಿಯೊಂದು ನೋಡಿ ಸಿಲಿಕಾನ್ಗೆ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ ಆ್ಯಕ್ಚುಲಿ. ಸೊ 8 ಇದೆ ಬೇಸಿಕಲಿ.
ನಾನೇನು ಮಾಡ್ತೀನಿ, ಈಗ ಸಿಲಿಕಾನ್ ತೆಗೆದುಬಿಟ್ಟು ಯಾವುದಾದ್ರೂ ಒಂದು ಪಿ ಟೈಪ್ ಅಂದರೆ ಬೇಸಿಕಲಿ 13 ಗ್ರೂಪ್ ಎಲಿಮೆಂಟ್ ಯಾವಾಗ ತೊಗೋಣ. ಫಾರ್ ಎಕ್ಸಾಂಪಲ್ ಐ ಗೋನ್ ಟೇಕ್ ಅಲ್ಯೂಮಿನಿಯಂ. ನಾನೇನು ಮಾಡ್ತೀನಿ, ಅಲ್ಯೂಮಿನಿಯಂ ತೊಗೊಂಡು ಐ ವಿಲ್ ಟೇಕ್ ಇಟ್ ನಾವು ಇಲ್ಲಿ ಐ ಎರೇಸ್ ದಿಸ್, ಐ ವಿಲ್ ಪುಟ್ ನಾವು ಅಲ್ಯೂಮಿನಿಯಂ. ಓಕೆ, ನಾನು ಅಲ್ಯೂಮಿನಿಯಂ ಹಾಕಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಬೇಸಿಕಲಿ ಅಲ್ಯೂಮಿನಿಯಂ ಹಾಕಿದ್ರೆ ಎಲ್ ಹಾಕಿದ್ರೆ ಅಲ್ಲಿ ಅಲ್ಯೂಮಿನಿಯಂ ಹ್ಯಾಸ್ ಓನ್ಲಿ 3 ನಾವು, ಬಿಕಾಸ್ ಇಟ್ಸ್ ಅಲ್ಯೂಮಿನಿಯಂ ವಿಲ್ ಹ್ಯಾವ್ ಇಟ್ಸ್ ಎಲೆಕ್ಟ್ರಾನ್ಸ್. ಅಲ್ಯೂಮಿನಿಯಂಗೆ 3 ಮಾತ್ರ ಇದೆ, ಅಂದರೆ ಇಲ್ಲೊಂದು ವೇಕೆಂಟ್ ಆಯ್ತಾ ಈಗ. So ಈ vacant will act like a hole actually. So because since there is a vacancy is there, now this whatever we have this this electron they can jump here now. ಆಗೇನಾಗುತ್ತೆ, ಇಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ಆಗೇನಾಗುತ್ತೆ ನಂತರ ಈ ಎಲೆಕ್ಟ್ರಾನ್ ಇಲ್ಲಿ ಜಂಪ್ ಮಾಡ್ಬೋದು. ಸೊ ಸಿನ್ಸ್ ಎಲೆಕ್ಟ್ರಾನ್ ಕ್ಯಾನ್ ಜಂಪ್ ಆ್ಯಂಡ್ ಮೂವ್ ಲೈಕ್ ದಿಸ್, therefore what happens now, a conductivity increases. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಪಿ ಟೈಪಲ್ಲಿ ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿನ ಆ್ಯಡ್ ಮಾಡ್ತೀವಿ. ಅಂದರೆ ಏನು, ಸೊ ಬೇಸಿಕಲಿ ಈಗ ಬೋರಾನ್ 13 ಗ್ರೂಪ್ ಎಲಿಮೆಂಟ್ಸ್ ಆಗಿರಲಿ, 13 ಗ್ರೂಪ್ ಎಲಿಮೆಂಟ್ಸಲ್ಲಿ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ 3 ಮಾತ್ರ ಇರುತ್ತೆ. ಅದನ್ನು ಆ್ಯಡ್ ಮಾಡಿದಾಗ ಒಂದು ಎಕ್ಸ್ಟ್ರಾ ಹೋಲ್ ಕ್ರಿಯೇಟ್ ಆಗುತ್ತೆ. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆರ್ ಹೋಲ್ಸ್ ಇಯರ್. ನಂತರ ಇಲ್ಲಿ ಜಾಸ್ತಿ ಹೋಲ್ಸು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ನೀವು ಇದೇನು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಹೋಲ್ಸ್ ಸರ್, ಎಲ್ಲ ಹೋಲ್ಸೇ ಅಲ್ವಾ ಅಂತ ಕೇಳ್ಬೋದು ನೀವು. ಬಟ್ ಆ್ಯಕ್ಚುಲಿ ಏನಾಗುತ್ತೆ ಮಕ್ಕಳು, ಯಾವುದೇ ಒಂದು ಕ್ರಿಸ್ಟಲ್ ಆಗಿ 100% ಇರೋದಿಲ್ಲ. ನೀವು ಸಾಲಿಡ್ ಸ್ಟೇಟಲ್ಲಿ ಸ್ಟಡಿ ಮಾಡಿದ್ರೆ ದೇರ್ ಸಮಥಿಂಗ್ ಇಂಪ್ಯೂರಿಟಿ ಡಿಫೆಕ್ಟ್ ಅನ್ನೋದು ಇದೆ ಅಲ್ವಾ. ಸೊ ದೇರ್ ಇಸ್ ಸಮಥಿಂಗ್ ಎಫ್ ಸೆಂಟರ್ಸ್ ಆಲ್ ದೋಸ್ ಥಿಂಗ್ಸ್. ಅಂದರೆ ಒಂದು ಯಾವುದೇ ಒಂದು ಕ್ರಿಸ್ಟಲ್ ಪರ್ಫೆಕ್ಟ್ ಇರೋದಿಲ್ಲ, ಕೆಲವೊಂದು ಸ್ಮಾಲ್ ಅಮೌಂಟ್ ಆಫ್ ಅದರ್ ಚಾರ್ಜಸ್ ಇರ್ತವೆ ಡ್ಯೂ ಟು ಡಿಫೆಕ್ಟ್ಸ್. ಆಯಿತಾ? ಸೊ ಬಟ್ ಮೆಜಾರಿಟಿ ಸಿನ್ಸ್ ವಿ ಆರ್ ಡೂಯಿಂಗ್ ಡೋಪಿಂಗ್, ಸೊ ಮೆಜಾರಿಟಿ ವಿಲ್ ಬಿ ಹೋಲ್ಸ್. ಅರ್ಥ ಆಯಿತಾ? ನಂತರ ಇಲ್ಲೇನಾಗುತ್ತೆ, ನಂಬರ್ ಆಫ್ ಹೋಲ್ಸ್ ಇಸ್ ಮೋರ್ ದನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಆಯಿತಾ? ನಂತರ ಕಂಡಕ್ಟಿವಿಟಿ ಇಸ್ ಡ್ಯೂ ಟು ಹೋಲ್ಸ್. ಇಲ್ಲಿ ಯಾರು ಕನೆಕ್ಟ್ ಮಾಡ್ತಾ ಇದ್ದಾರೆ, ಹೋಲ್ಸ್ ಕನೆಕ್ಟ್ ಮಾಡ್ತಾ ಇದ್ದಾರೆ. ಈ ಪಾಯಿಂಟ್ಸ್ ಬರೀಬೇಕು, ಅದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಕಂಡಕ್ಟಿವಿಟಿ ಇಸ್ ವೆರಿ ಲೆಸ್. ಅಂದರೆ ಈ ಕಂಡಕ್ಟಿವಿಟಿ ಲೆಸ್ ಅಂದರೆ ಏನು ಅರ್ಥ ಏನು ಗೊತ್ತಾ, ಕಂಪೇರ್ ಟು ಎನ್ ಟೈಪ್. ನಾನು ಹೇಳ್ತೀನಿ, ಫಸ್ಟ್ ಲೆಟ್ಸ್ ಎಕ್ಸ್ಪ್ಲೇನ್ ಎನ್ ಟೈಪ್ ನಾವು, ನಂತರ ಎಕ್ಸ್ಪ್ಲೇನ್. ಓಕೆ, ಎನ್ ಟೈಪ್ ಅಂದರೆ ಏನು, ಸೇಮ್ ಸಿಲಿಕಾ. ಆ್ಯಕ್ಚುಲಿ ಈಗ ನಾನೇನು ಮಾಡ್ತೀನಿ, ಈಗ ಸೇಮ್ ವಿ ಹ್ಯಾವ್ ಎಸ್ ಐ ಎನಿವೇರ್, ಎಸ್ ಐ ಇದೆ, ಇಲ್ಲೊಂದು ಎಸ್ ಐ ಇದೆ, ಇಲ್ಲೊಂದು ಎಸ್ ಐ ಇದೆ. ಡಯಾಗ್ರಾಮು ಜಾಸ್ತಿ ಮಾರ್ಕ್ಸ್ ಕೇಳಿದ್ರೆ ಮಾತ್ರ ಬರೀರಿ, ಸಣ್ಣ 2 ಮಾರ್ಕ್ಸು 3 ಮಾರ್ಕ್ಸ್ ಕೇಳಿದ್ರೆ ಎಲ್ಲ ಜಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿ ಸಾಕು. ಓಕೆ, ಜಾಸ್ತಿ ಮಾರ್ಕ್ಸ್ ಕೇಳಿದ್ರೆ ಮಾತ್ರ ಡಯಾಗ್ರಾಮ್ ಬರೀಬೇಕು. ನಂತರ ಇಫ್ ಐ ಟೇಕ್ ದ ಅಗೇನ್ ನಾವು ಐ ವಿಲ್ ರೀಪ್ಲೇಸ್ ನಾವು ವಿತ್ ಸಿಲಿಕಾನ್ ಬದಲು, ಸೊ ಐ ವಿಲ್ ರೀಪ್ಲೇಸ್ ಡೈರೆಕ್ಟ್ಲಿ ವಿತ್ ಸಮ್ ಅದರ್ ಥಿಂಗ್. 15 ಗ್ರೂಪ್ ಎಲಿಮೆಂಟ್ಸ್ ಯಾವುದು ಫಾಸ್ಫರಸ್ ರಿಪ್ಲೇಸ್ ಮಾಡೋಣ, ಪಿ ಅಂತ ಹಾಕ್ತೀನಿ. ಸೊ ಪಿಗೆ ಏನಾಗುತ್ತೆ ಅಂದರೆ ಬೇಸಿಕಲಿ ಈಗ, ಸೊ ಪಿ ವಿಲ್ ಹ್ಯಾವ್ ಬೇಸಿಕಲಿ 5 ಎಲೆಕ್ಟ್ರಾನ್ಸ್. ಸೊ ಈ ಥರ. ಸೊ ಬೇರೆ ಎಲೆಕ್ಟ್ರಾನ್ಸ್ ಎಲ್ಲ ದೇ ವಿಲ್ ಬಿ ಇನ್ವಾಲ್ವ್ ಇನ್ ಬಾಂಡಿಂಗ್, ಎಲ್ಲ ಇನ್ವಾಲ್ವ್ ಆಗಿರುತ್ತೆ ಬಾಂಡಿಂಗಲ್ಲಿ. ನೋಡಿ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಇವನೊಬ್ಬ ದಿಸ್ ಗೈ. ಓಕೆ, ಈ ಎಲೆಕ್ಟ್ರಾನ್ ಇದೆ ಅಲ್ವಾ, ಸೊ ಎಕ್ಸ್ಟ್ರಾ ಇರುತ್ತೆ ಅಲ್ವಾ, ದಿಸ್ ಗೈ ಈಸ್ ಫ್ರೀ ಟು ಮೂವ್, ಎಲ್ಲಿ ಬೇಕಾದರೂ ಹೋಗ್ಬೋದು. ಆ್ಯಕ್ಚುಲಿ ಕ್ಲಾಸ್ ರೂಮಲ್ಲಿ ಎಲ್ಲರಿಗೂ ಹೋಮ್ವರ್ಕ್ ಕೊಟ್ಟು, ಐ ಮೀನ್ ಯು ನೋ ದಟ್ ರೈಟ್, 40 ಪೀಪಲ್ ಆಫ್ ಸ್ಟೂಡೆಂಟ್ಸ್ ಆದರೆ ಎಲ್ಲರಿಗೂ ಏನೋ ಎಂಗೇಜ್ ಮಾಡ್ತೀವಿ. ಅದೊಬ್ಬರು ಫ್ರೀಯಾಗಿ ಬಿಟ್ಬಿಟ್ರೆ ಅವ್ರು ಎಲ್ಲಂದಲ್ಲಿ ಓಡಾಡ್ತಾ ಇರ್ತಾರೆ ಆ್ಯಕ್ಚುಲಿ. ಸೊ ಇದು ದಿಸ್ ಎಲೆಕ್ಟ್ರಾನ್ ಹೂ ಇಸ್ ದೇರ್ ಬಿಕಾಸ್ 5 ಅಲ್ವಾ. ಸೊ ಎಲ್ಲದನ್ನೂ ಬಾಂಡ್ ಮಾಡಿ, ಇಲ್ಲೂ ಕೋವಲೆಂಟ್ ಬಾಂಡ್ ಫಾರ್ಮ್ ಆಗಿದೆ, ಇಲ್ಲೂ ಕೋವಲೆಂಟ್ ಬಾಂಡ್ ಫಾರ್ಮ್, ಇಲ್ಲೂ ಫಾರ್ಮ್ ಆಗಿದೆ, ಇಲ್ಲೂ ಫಾರ್ಮ್ ಆಗಿದೆ. ಬಟ್ ದಿಸ್ ಗೈ ಇಸ್ ನಾಟ್ ವಿತ್ ಎನಿ ಒನ್. ಸೊ ಅದರಿಂದ ಏನಾಗುತ್ತೆ, ಇವ್ರು ಎಲ್ಲಿ ಬೇಕಾದರೂ ಓಡಾಡ್ಬೋದು. ಸೊ ದೇರ್ಫೋರ್ ಕಂಡಕ್ಟಿವಿಟಿ ವಿಲ್ ಇನ್ಕ್ರೀಸ್. ಅರ್ಥ ಆಯ್ತಾ ಈಗ? ಸೊ ಅಂದರೆ ಇಲ್ಲಿ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿನ ಆ್ಯಡ್ ಮಾಡ್ತಾ ಇದ್ದೀವಿ. ಇ ಆ್ಯಂಡ್ ಎಚ್ ಆರ್ ಜನರೇಟ್ ಬೈ ಡೋಪಿಂಗ್ ಆಗ್ತಾ ಇದೆ. ಇಲ್ಲಿ ಆಬ್ವಿಯಸ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೋರ್ ದನ್ ನಂಬರ್ ಆಫ್ ಹೋಲ್ಸು. ಕಂಡಕ್ಟಿವಿಟಿ ಇಸ್ ಡ್ಯೂ ಟು ಎಲೆಕ್ಟ್ರಾನ್ಸ್ ಹಿಯರ್. ಕಂಡಕ್ಟಿವಿಟಿ ಇಸ್ ಮೋರ್ ಕಂಪೇರ್ ಟು ದಿಸ್. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಕಂಡಕ್ಟಿವಿಟಿ ಅಂದರೆ ಏನಪ್ಪ, ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಲ್ವಾ. ಆಬ್ವಿಯಸ್ಲಿ ಇಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಬರ್ತಾ ಇದ್ದಾವೆ. ಆ್ಯಕ್ಚುಲಿ ಇಲ್ಲಿ ಹೋಲ್ಸ್ ಕ್ರಿಯೇಟ್ ಆಗಿ ಅಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇದ್ದಾವೆ. ಅರ್ಥ ಮಾಡ್ಕೊಳ್ಳಿ, ದಿಸ್ ಅಡಿಷನ್ ಆಫ್ ಎಲೆಕ್ಟ್ರಾನ್ಸ್ ಕಮ್ಮಿಂಗ್ ಇಯರ್, ದೇರ್ಫೋರ್ ಆಬ್ವಿಯಸ್ಲಿ ಇದಕ್ಕೆ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಆ್ಯಕ್ಚುಲಿ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ತುಂಬ ಲೋಯೆಸ್ಟ್ ಕಂಡಕ್ಟಿವಿಟಿ ಕಂಪೇರ್ ಟು ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್. ಇಂಟ್ರೆನ್ಸಿಕ್ ವಿಲ್ ಹ್ಯಾವ್ ಲೆಸ್ ಕಂಡಕ್ಟಿವಿಟಿ. ಮತ್ತು ಎಕ್ಸ್ಟ್ರೆನ್ಸಿಕಲ್ಲೇ ನೀವು ಎನ್ ಟೈಪ್ ಪಿ ಟೈಪ್ ತೊಗೊಂಡಾಗ ಪಿ ಟೈಪ್ ವಿಲ್ ಹ್ಯಾವ್ ಲೆಸ್ ಆ್ಯಂಡ್ ಎನ್ ಟೈಪ್ ವಿಲ್ ಹ್ಯಾವ್ ಮೋರ್. ಸೊ ಇಫ್ ಯು ರೈಟ್ ಇನ್ ಇನ್ಕ್ರೀಸಿಂಗ್ ಆರ್ಡರ್, ಫಸ್ಟ್ ಇಂಟ್ರೆನ್ಸಿಕ್, ನಂತರ ಇಫ್ ಯು ವಿಲ್ ಗೆಟ್ ಇಟ್ ಆಸ್ ಪಿ ಟೈಪ್, ನಂತರ ಎನ್ ಟೈಪ್ ತುಂಬ ಜಾಸ್ತಿ ಕಂಡಕ್ಟಿವಿಟಿ ಇರುತ್ತೆ. ಸೊ ಎಕ್ಸಾಮಲ್ಲಿ ಬಂದರೆ ಈ ರೀತಿ ಎಕ್ಸಾಮ್ ಬರೀಬೇಕು. ಓಕೆನಾ? ಈಗ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ನ. ಸೊ ಝೀನಾರ್ ಡಯೋಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಐ ಶುಡ್ ಟೆಲ್ ಯು ಈವನ್ ದಟ್ ವಾಟ್ ಈಸ್ ಅ ಪಿ ಎನ್ ಜಂಕ್ಷನ್ ಎಲ್ಲ ಕ್ವಿಕ್ಕಾಗಿ ಹೇಳ್ತೀನಿ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ. ಸಿನ್ಸ್ ಐ ಆಮ್ ಟೀಚಿಂಗ್ ಫಾರ್ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ನಾನು ಯಾವುದು ಜಾಸ್ತಿ ಕೇಳೋ ಪ್ರಾಬಿಲಿಟಿ ಇದೆ ಅದೇ ಕ್ವಶನ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬಟ್ ಆ್ಯಕ್ಚುಲಿ ಮಕ್ಕಳು ಈ ಚಾಪ್ಟರ್ ಮಾಡೋಕ್ಕಂದ್ರೆ ನನಗೆ ಮಿನಿಮಮ್ 5 to 6 hours ಬೇಕು. ಐ ಥಿಂಕ್ ನಮ್ಮ ಆ್ಯಪಲ್ಲಿ ಐ ಥಿಂಕ್ ಐ ಹ್ಯಾವ್ ಡನ್ ಇಟ್ 6 hours 7 hours ಹಿಡಿದಿದೆ ಆ್ಯಕ್ಚುಲಿ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಂಪ್ಲೀಟ್ ಚಾಪ್ಟರ್ ಇನ್ ದಿಸ್ 30 minutes or 1 hour ಆ್ಯಕ್ಚುಲಿ. ಅರ್ಥ ಆಯ್ತಾ? ಬಟ್ ಐ ಆಮ್ ಡೈರೆಕ್ಟ್ಲಿ ಗೋ ಟು ಝೀನಾರ್ ಡಯೋಡ್. ಬಟ್ ಕ್ವಿಕ್ಕಾಗಿ ಹೇಳ್ತೀನಿ ಬಿಕಾಸ್ ವಿ ಫಿನಿಶ್ ಜಸ್ಟ್ ನೌ ಎನ್ ಟೈಪ್ ಪಿ ಟೈಪ್. ಈಗೇನಾಗುತ್ತೆ, ಎನ್ ಟೈಪ್ ಪಿ ಟೈಪ್ನ ದಿಸ್ ಇಸ್ ನಾಟ್ ರೇಟೆಡ್ ದಿಸ್. ಈ ಎನ್ ಟೈಪ್ ಮತ್ತು ಪಿ ಟೈಪ್ ನಾನು ತೊಗೊಂಡಾಗ ಎರಡನ್ನೂ ಒಂದು ಪಕ್ಕ ಇನ್ನೊಂದು ಪಕ್ಕ ಈ ಥರ ಇಟ್ಟರೆ
ಯು ಜಸ್ಟ್ ಕೀಪ್ ಇಟ್ ಲೈಕ್ ದಿಸ್, ದೆನ್ ವಾಟ್ ಹ್ಯಾಪನ್ಸ್, ಇಲ್ಲಿ ಎಲೆಕ್ಟ್ರಾನ್ ರಿಚ್ ಅಲ್ವಾ, ಸೊ ಎಲೆಕ್ಟ್ರಾನ್ ರಿಚ್ಚು, ಇದು ಹೋಲ್ಸು, ಅದರಿಂದ ಏನಾಗುತ್ತೆ ಎಲೆಕ್ಟ್ರಾನ್ ಹೋಲ್ಸ್ ಎಲ್ಲ ಕಂಬೈನ್ ಆಗುತ್ತೆ, ದಿಸ್ ಎಲೆಕ್ಟ್ರಾನ್ ಹೋಲ್ ರೀಕಾಂಬಿನೇಷನ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ದಿಸ್ ಎ ಡಿಪ್ಲೀಷನ್ ರೀಜನ್ ಇಸ್ ಫಾರ್ಮ್ಡ್. ಅದೇ ಡಯೋಡ್ ಅಂತ ಕರಿತೀವಿ. ಡಯೋಡ್ ಅಂದರೆ ಏನು, ಎನ್ ಟೈಪ್ ಪಿ ಟೈಪ್ ಎರಡು ಸೆಮಿಕಂಡಕ್ಟರ್ ತೊಗೊಂಡು ಇಟ್ಟಾಗ ಸೆಂಟ್ರಲ್ಲಿ ಒಂದು ಡಿಪ್ಲೀಷನ್ ರೀಜನ್ ಫಾರ್ಮ್ ಆಗುತ್ತೆ. ಅರ್ಥ ಇದೆ ಕ್ಲಿಯರ್ಲಿ. ಮತ್ತು ಇದನ್ನು ಇನ್ನೊಂದು 2 ಡಯೋಡ್ ನೆಟ್ಟಾಗ ಆಗ ನಿಮಗೆ ಟ್ರಾನ್ಸಿಸ್ಟರ್ ಬರುತ್ತೆ, ಎನ್ ಪಿ ಅಂತ. ವಿಲ್ ನಾಟ್ ಗೋ ಟೂ ಮಚ್ ಇನ್ ಟು ದ್ಯಾಟ್. ಸೊ ಈ ಥರ ಒಂದು ಡಿಪ್ಲೀಷನ್ ರೀಜನ್ನ ಫಾರ್ಮ್ ಆಗುತ್ತೆ. ಅರ್ಥ ಇದೆ ಕ್ಲಿಯರಾಗಿ. ಎನ್ ಮತ್ತು ಪಿ ಇಟ್ಟಾಗ ಬಯಾಸಿಂಗ್ ಅಂತ ಕರಿತೀವಿ. ಬಯಾಸಿಂಗ್ ಅಂದರೆ ಏನು, ಇಟ್ಸ್ ಅ ಮೆಥಡ್ ಆಫ್ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ವೋಲ್ಟೇಜ್ನ ಕೊಡ್ತಾ ಇದ್ದೀರಾ ಅದಕ್ಕೆ. ಸೊ ಯಾವ ರೀತಿ, ಫಾರ್ ಎಕ್ಸಾಂಪಲ್ ನೆಗೆಟಿವ್ಗೆ ನೆಗೆಟಿವ್ ಟರ್ಮಿನಲ್ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಇಫ್ ಗಿವ್ ನೆಗೆಟಿವ್ಗೆ ನೆಗೆಟಿವ್ ಟರ್ಮಿನಲ್ ಕೊಟ್ಟರೆ, ಪಾಸಿಟಿವ್ಗೆ ಪಾಸಿಟಿವ್ ಟರ್ಮಿನಲ್ ಕೊಟ್ಟಾಗ ಇದೇನಾಗುತ್ತೆ ಬೇಸಿಕಲಿ ಪಾಸಿಟಿವ್ ನೆಗೆಟಿವ್, ಪಿಗೆ ಪಿ ನೆಗೆಟಿವ್ಗೆ ನೆಗೆಟಿವ್, ದಟ್ಸ್ ಕಾಲ್ಡ್ ಫಾರ್ವರ್ಡ್ ಬಯಾಸಿಂಗ್. ಅಂದರೆ ಏನು, ಒಂದು ಜಂಕ್ಷನ್ ಪಿ ಎನ್ ಒಂದು ಡಯೋಡ್ ತೊಗೊಂಡು ಅದಕ್ಕೆ ಕನೆಕ್ಷನ್ಸ್ ಕೊಟ್ಟಾಗ ಪಾಸಿಟಿವ್ಗೆ ಪಾಸಿಟಿವ್ ನೆಗೆಟಿವ್ಗೆ ನೆಗೆಟಿವ್ ಕೊಟ್ಟಾಗ ಅದನ್ನ ಫಾರ್ವರ್ಡ್ ಬಯಾಸ್ ಅಂತ ಹೇಳ್ತೀವಿ. ನಂತರ ರಿವರ್ಸ್ ಬಯಾಸ್ ಅಂತ ಕರಿತೀವಿ. ಸಂಥಿಂಗ್ ಐ ವಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಲ್ಸೋ. ಅದನ್ನು ದೇ ಕ್ಯಾನ್ ಆಲ್ಸೋ ಆಸ್ಕ್ ದಟ್ ಕ್ವಶನ್ ಫಾರ್ 1 ಮಾರ್ಕ್ 2 ಮಾರ್ಕ್ ಎಲ್ಲ ಕೇಳ್ಬೋದು. ಬಟ್ ನಾನು ನೋಡಿದಾಗ ಎಕ್ಸಾಮಲ್ಲಿ ನಾನೇ ಹೇಳ್ಕೊಡ್ತಾ ಇದ್ನೋ ಆ ಕ್ವಶನ್ ಜಾಸ್ತಿ ಕೇಳ್ತಾರೆ. ಫಾರ್ವರ್ಡ್ ಬಯಾಸಿಂಗ್, ರಿವರ್ಸ್ ಬಯಾಸಿಂಗ್, ಐ ವಿ ಕ್ಯಾರೆಕ್ಟರಿಸ್ಟಿಕ್ಸ್, ಡಿಪ್ಲೀಷನ್ ರೀಜನ್, thickens, thins, ಲಾಟ್ ಆಫ್ ವೆರಿ ನೈಸ್ ಕಾನ್ಸೆಪ್ಟ್ಸ್ ಆದ್ರೆ ಆ್ಯಕ್ಚುಲಿ. ಲೆಟ್ಸ್ ಡಿಸ್ಕಸ್ ಮೇನ್ಲಿ ಫಾರ್ ನಿಮ್ಗೆ ಅರ್ಥ ಇದೆ ಕ್ಲಿಯರಾಗಿ. ಸೊ ಒಂದು ಪಿ ಇಟ್ಟಾಗ ಒಂದು ಜಂಕ್ಷನ್ ಬ್ಯಾರಿಯರ್ ಪೊಟೆನ್ಷಿಯಲ್ ಒಂದು ಜಂಕ್ಷನ್ ಫಾರ್ಮ್ ಆಗುತ್ತೆ. ಇಂತಕ್ಕೆ ಎಲೆಕ್ಟ್ರಾನ್ ಮತ್ತು ಹೋಲ್ ರೀಕಾಂಬಿನೇಷನ್ ಟೇಕ್ಸ್ ಪ್ಲೇಸ್. ಸೊ ಅದಕ್ಕೆ ಡಿಪ್ಲೀಷನ್ ರೀಜನ್ ಅಂತ ಕೇಳಿ. ಯಾಕೆ ಡಿಪ್ಲೀಷನ್ ರೀಜನು, ಅಲ್ಲಿ ಚಾರ್ಜಸ್ ಇಲ್ಲ, ಕಂಬೈನ್ ಆಗಿದೆ. ಅರ್ಥ ಆಯ್ತಾ? ಓಕೆ, ಎನಿವೆ. ಸೊ ಬಯಾಸಿಂಗ್ ಅಂದರೆ ಏನು, ಆ ಡಯೋಡ್ಗೆ ವೋಲ್ಟೇಜ್ ಅಪ್ಲೈ ಮಾಡೋಕ್ಕೆ ನಾವು ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್. ಫಾರ್ವರ್ಡ್ ಅಂದರೆ ಪಾಸಿಟಿವ್ ಟು ಪಾಸಿಟಿವ್, ನೆಗೆಟಿವ್. ಅರ್ಥ ಆಯ್ತಾ ಕ್ಲಿಯರಾಗಿ? ಈಗ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಮಕ್ಕಳೇ. ಸೊ ಇದು ಅರ್ಥ ಆಗಿದ್ದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಝೀನರ್ ಡಯೋಡ್. ಓಕೆ, ಲೆಟ್ ಮಿ ಡ್ರಿಂಕ್ ಸಮ್ ವಾಟರ್. ಈಗ ಸೊ ಏನು ಝೀನರ್ ಡಯೋಡ್ ಅಂದರೆ, ಇದು ಸೂಪರ್ ಡಯೋಡ್ ಆ್ಯಕ್ಚುಲಿ ಇದು. ಸೊ ಇಟ್ ಇಸ್ ಡಿಸೈನ್ಡ್ ಅಂದರೆ ಬೇಸಿಕಲಿ ಝೀನರ್ ಡಯೋಡ್ ಅಂದರೆ ಇಟ್ ಯೂಸಸ್ ವೋಲ್ಟೇಜ್ ರೆಗ್ಯುಲೇಟರ್. ಬೇಸಿಕಲಿ ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ, ಎಕ್ಸ್ಪ್ಲೇನ್ ಝೀನರ್ ಡಯೋಡ್ ಇಸ್ ಅ ವೋಲ್ಟೇಜ್ ರೆಗ್ಯುಲೇಟರ್ ಅಂತ ಕೇಳ್ತಾರೆ. ಆಯಿತಾ? ಸೊ ನಾವೇನು ಮಾಡಬೇಕು, ಇದು ಝೀನರ್ ಡಯೋಡ್ ಸಿಂಬಲ್ಲು. ನಾರ್ಮಲ್ ಡಯೋಡು ಈ ಲೈನ್ ಇರೋದಿಲ್ಲ, ಇದಕ್ಕೆ ಆ ಎಕ್ಸ್ಟ್ರಾ ಲೈನ್ ಇರುತ್ತೆ ಟು ಟೆಲ್ ದ ಅಬೌಟ್ ಇಟ್ಸ್ ಅ ಝೀನರ್ ಡಯೋಡ್. ಓಕೆ, ನಂತರ ಐ ಆಲ್ಸೋ ಗಿವನ್, ನೀವು ಯಾರು ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ ಆಗಿದ್ದರೆ ಯು ವಿಲ್ ಬಿ ನೋಯಿಂಗ್ ಲಾಟ್ ಅಬೌಟ್ ದೀಸ್ ಥಿಂಗ್ಸ್. ಬಟ್ ಬಯಾಲಜಿ ಸ್ಟೂಡೆಂಟ್ಸ್ ಏನಾದರೂ ಫಿಸಿಕ್ಸ್ ಸ್ಟಡಿ ಮಾಡ್ತಾರೆ, ಯು ವಿಲ್ ಬಿ ನಾಟ್ ನೋಯಿಂಗ್ ಮಚ್. ಝೀನರ್ ಡಯೋಡ್ ಈ ಥರ ಇರುತ್ತೆ. ಇದು ಒಂದು ಸಿಂಬಲ್ ಆ್ಯಕ್ಚುಲಿ. ಸೊ ಝೀನರ್ ಡಯೋಡ್ ಏನು ಗೊತ್ತಾ ಮಕ್ಕಳೇ, ದೇ ಹ್ಯಾವ್ ಫ್ಯಾಬ್ರಿಕೇಟೆಡ್ ಝೀನರ್ ಡಯೋಡ್. ಝೀನರ್ ಡಯೋಡ್ ಈಸ್ ಡಿಸೈನ್ ಟು ವರ್ಕ್ ಇನ್ ಅದರದ್ದು ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್. ವಾಟ್ ಈಸ್ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ, ಕರೆಂಟ್ ಕೊಟ್ಟರೆ ವೋಲ್ಟೇಜ್ ಏನಾಗುತ್ತೆ, ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್, ವೋಲ್ಟೇಜ್ ಕರೆಂಟ್. ವಿ ಆಲ್ಸೋ ಕಾಲ್, ನೀವು ಇಂಜಿನಿಯರಿಂಗಲ್ಲಿ ಹೋದಾಗ ಯು ವಿಲ್ ಸ್ಟಡಿ ವಿ ಐ ವಿ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್, ಇನ್ಪುಟ್ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ಸ್. ಇದೊಂದೇ ಅಂತಲ್ಲ, ನೀವು ಎಲೆಕ್ಟ್ರಾನಿಕ್ಸ್ ಸಬ್ಜೆಕ್ಟ್ ತೊಗೊಂಡ್ರೆ ಇಂಜಿನಿಯರಿಂಗಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ತೊಗೊಂಡ್ರೆ, ಆ್ಯಂಡ್ ಅದರಲ್ಲಿ ಎಲ್ಲದು ಬರೀ ಇದೇ ಇರುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ಸ್, ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ಸ್, ಅದ್ರದ್ದು ಏನೇನೋ ಅದೆಲ್ಲ ಇವತ್ತು ಅನಲೈಸ್ ಲಾಟ್ ಆಫ್ ಥಿಂಗ್ಸ್ ಇದೆ ಮಕ್ಕಳೇ. ಟ್ರಾನ್ಸಿಸ್ಟರ್ಸ್ ಆಗಲಿ ಪ್ರತಿಯೊಂದು ನೀವು ಕಲಿತೀರ ಆ್ಯಕ್ಚುಲಿ ಈಗ. ಸೊ ಎನಿವೆ, ಸೊ ಈಗ ಇದು ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ನ ಸಿಂಪಲ್ ಮಕ್ಕಳೇ, ವೋಲ್ಟೇಜ್ ಆ್ಯಂಡ್ ಕರೆಂಟ್. ವೋಲ್ಟೇಜ್ ಕೊಟ್ಟರೆ ಕರೆಂಟ್ ಹೆಂಗೆ ಬಿಹೇವ್ ಮಾಡ್ತಾ, ಈಗ ನಾನು ವೋಲ್ಟೇಜ್ ಅಪ್ಲೈ ಮಾಡ್ತಾ ಇದ್ದೀನಿ, ಕರೆಂಟ್ ಯಾವ ರೀತಿ ಆಗ್ತಾ ಇದೆ, ಅದ್ಕೊಂಡು ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆ ರೀತಿ, ಇನ್ಪುಟ್ ವೋಲ್ಟೇಜ್ ಕೊಡ್ತಾ ಇದ್ದೀನಿ, ಕರೆಂಟ್ ಔಟ್ಪುಟ್ ಬರ್ತಾ ಇದೆ, ಏನು ಚೇಂಜ್ ಆಗ್ತಾ ಇದೆ, ಇನ್ಪುಟ್ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಲ್ಸೋ ವಿ ಕಾಲ್ ಇಟ್ ಆಸ್. ಆಯಿತಾ? ಈಗ ಸೊ ಇದು ಕರ್ವ್ ಇದ್ರದ್ದು ಈ ಥರ ಪ್ಲಾಟ್ ಮಾಡಿದಾಗ, ನೀವು ಎಕ್ಸ್ಪೆರಿಮೆಂಟಲಿ ಪ್ಲಾಟ್ ಮಾಡಿದ್ರೆ ಈ ರೀತಿ ಕರ್ವ್ ಬರ್ತಿದೆ. ಸೊ ನೀವು ನೋಡ್ಬೋದು ಈಗ ಬೇಸಿಕಲಿ ಮೇಜರ್ಲಿ ಇಟ್ ಅಬ್ಸರ್ವ್ ದ್ಯಾಟ್ ಫಾರ್ವರ್ಡ್ ಬೇಸ್ ಆಬ್ವಿಯಸ್ಲಿ ವೋಲ್ಟೇಜ್ ಜಾಸ್ತಿ ಮಾಡ್ತಾ ಇದ್ದರೆ ಸೊ ಕರೆಂಟ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸ್ಲೋಲಿ ಇಟ್ ಇನ್ಕ್ರೀಸಸ್. ಸಮಥಿಂಗ್ ಕಟ್ ಆಫ್ ವೋಲ್ಟೇಜ್, ಬ್ರೇಕ್ ಡೌನ್ ವೋಲ್ಟೇಜ್, ಆಲ್ ದೋಸ್ ಥಿಂಗ್ಸ್. ಓಕೆ, ಈಗ ಇದನ್ನು ಇನ್ಕ್ರೀಸ್ ಮಾಡ್ತಾ ಇದ್ದರೆ ಸ್ಲೋಗ ಕರೆಂಟ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಓಕೆ ಆಯಿತಾ? ಫಾರ್ವರ್ಡ್ ಬಯಾಸ್ ಇದು. ಬಟ್ ನಾವು ನೋಡಬೇಕಾಗಿರೋದು ಝೀನರ್ ಡಯೋಡಲ್ಲಿ ರಿವರ್ಸ್ ಬಯಾಸ್ ಆ್ಯಕ್ಚುಲಿ. ಸೊ ರಿವರ್ಸ್ ಬಯಾಸಲ್ಲಿ ವೆನ್ ಯು ಡೂ ಅಪ್ಲೈ ಕರೆಂಟ್, ರಿವರ್ಸ್ ಬಯಾಸಿಂಗ್ ಅಂದರೆ ಏನು, ಆಪೋಸಿಟ್ ಕನೆಕ್ಟ್ ಮಾಡಬೇಕು. ಅಂದರೆ ವೋಲ್ಟೇಜ್ ಪಾಸಿಟಿವ್ಗೆ ನೆಗೆಟಿವ್ಗೆ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದಾಗ ರಿವರ್ಸ್ ಬಯಾಸಿಂಗ್ ಅಂತ ಹೇಳ್ತೀವಿ. ರಿವರ್ಸ್ ಬಯಾಸಿಂಗಲ್ಲಿ ನೀವು ನೋಡ್ಬೋದು ಆ್ಯಕ್ಚುಲಿ ಬೇಸಿಕಲಿ ಇಫ್ ಯು ಕೀಪ್ ಆನ್ ಇನ್ಕ್ರೀಸಿಂಗ್ ವೋಲ್ಟೇಜ್ ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಗೋನ್ ಟು ಹ್ಯಾವ್ ಬ್ರೇಕ್ ಡೌನ್. ಕಾಮನ್ ಸೆನ್ಸ್ ಅಲ್ವಾ, ನೀವು ರಿವರ್ಸ್ಗೆ ಹಾಕ್ಬಿಟ್ಟು ವೋಲ್ಟೇಜ್ ಇನ್ಕ್ರೀಸ್ ಮಾಡ್ತಾ ಇದ್ದೀರಾ, ಸೊ ಬ್ರೇಕ್ ಡೌನ್ ಆಗುತ್ತೆ ಝೀನರ್ ಆ್ಯಕ್ಚುಲಿ. ಅದೇ ಕಂಪ್ಲೀಟ್ ಆಗಿ ಆ ಬ್ರೇಕ್ ಡೌನ್ ಆಗಿದ ತಕ್ಷಣ ಸಡನ್ನಾಗಿ ಏನಾಗುತ್ತೆ, ಕರೆಂಟ್ ಫುಲ್ ಇನ್ಕ್ರೀಸ್ ಆಗುತ್ತೆ. ಸಡನ್ಲಿ ಕರೆಂಟ್ ವಿಲ್ ಇನ್ಕ್ರೀಸ್. ಲೈಕ್ ನೀವು ರಬ್ಬರ್, ಎಲಾಸ್ಟಿಕ್ ರಬ್ಬರ್ ಇದೆ, ಎಳಿತಾ ಇದ್ದೀರಾ ಒಂದು ಟು ಸಮ್ ಎಕ್ಸ್ಟೆಂಟ್ ಎಳಿತಾ ಇರ್ತೀರಾ ಆ್ಯಕ್ಚುಲಿ. ಬಟ್ ಒನ್ಸ್ ಇಟ್ ಬ್ರೇಕ್ಸ್ ಡೌನ್, ನಿಮ್ಮ ಕೈ ಫುಲ್ ಹಿಂಗೆ ಹೋಗ್ಬಿಡ್ತಲ್ವ ಆ್ಯಕ್ಚುಲಿ. ಟೇಕ್ ರಬ್ಬರ್ ಲೈಕ್ ದಿಸ್, ಫುಲ್ ಲೈಕ್ ದಿಸ್. ಅದು ಸಡನ್ನಾಗಿ ಅದು ಒಂದು ಪಾಯಿಂಟ್ ಹೋಗಿ ತೊಗೊಳುತ್ತೆ ಆ್ಯಕ್ಚುಲಿ. ಸಡನ್ನಾಗಿ ಕಟ್ ಆಗಿದ ತಕ್ಷಣ ಸಡನ್ನಾಗಿ ನಿಮ್ಮ ಕೈ ಇಷ್ಟು ದೂರ ಹೋಗ್ಬಿಡುತ್ತೆ. ಅಂದರೆ ಸಡನ್ಲಿ ಅದೇನು ಡಿಪ್ಲೀಷನ್ ರೀಜನ್ ಇದೆ ಅಲ್ವಾ, ಅದು ಬ್ರೇಕ್ ಆಗಿದ ತಕ್ಷಣ ಸಡನ್ನಾಗಿ ಎಲೆಕ್ಟ್ರಾನ್ಸ್ ಎಲ್ಲ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ಫಾರ್ ಹ್ಯೂಜ್ ಅಮೌಂಟ್ ಆಫ್ ಕರೆಂಟ್ ಫ್ಲೋಸ್. ಅಂದರೆ ಝೀನರ್ ಡಯೋಡ್ ಇಸ್ ಡಿಸೈನ್ ಟು ಆಪ್ರೇಟ್ ಅಂಡರ್ ರಿವರ್ಸ್ ಬಯಾಸ್. ಇದನ್ನು ರಿವರ್ಸ್ ಬಯಾಸ್ ಇದಕ್ಕೋಸ್ಕರನೇ ಡಿಸೈನ್ ಮಾಡಿದ್ದೀವಿ
ಆಯಿತಾ. ಅಂಡ್ ಬ್ರೇಕ್ ಡೌನ್ ರೀಜನ್, ಅಟ್ ದ ಬ್ರೇಕ್ ಡೌನ್ ವೋಲ್ಟೇಜ್ ಲಾರ್ಜ್ ಚೇಂಜ್ ಇನ್ ದ ಕರೆಂಟ್ ಹ್ಯಾಪನ್ಸ್. ದಿಸ್ ಎ ಲಾರ್ಜ್ ಚೇಂಜ್ ಇನ್ ದ ಕರೆಂಟ್, ಇಷ್ಟೊಂದು ಚೇಂಜ್ ಆಗುತ್ತೆ. ಈವನ್ ದೋ ದೇರ್ ಇಸ್ ಎ ಲಾರ್ಜ್ ಚೇಂಜ್ ಇನ್ ದ ಕರೆಂಟ್, ವಿ ಝೆಡ್ ರಿಮೈನ್ಸ್ ಕಾನ್ಸ್ಟೆಂಟ್. ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಅಟ್ ಎ ಪರ್ಟಿಕ್ಯುಲರ್ ವೋಲ್ಟೇಜಲ್ಲಿ ಕರೆಂಟ್ ಜಾಸ್ತಿ ಚೇಂಜ್ ಆಗುತ್ತಲ್ವ, ಸಡನ್ನ ಕರೆಂಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದ್ರ ಮೀನಿಂಗ್ ಏನು? ಕ್ಯಾನ್ ಐ ಪುಟ್ ಇನ್ ಡಿಫ್ರೆಂಟ್ ವರ್ಡ್ಸ್? ಇವನ್ ದೋ ದೇರ್ ಇಸ್ ಅ ಹ್ಯೂಜ್ ಚೇಂಜ್ ಇನ್ ದ ಕರೆಂಟ್, ದ ವಿ ಈಸ್ ಕಾನ್ಸ್ಟೆಂಟ್. ಇದು ಅರ್ಥ ಮಾಡ್ಕೊಳ್ಳಿ. ಅಟ್ ವಿ ಝೆಡ್ ಏನಾಗ್ತದೆ, ಬ್ರೇಕ್ ಡೌನ್ ಆಗ್ತಾ ಇದೆ ಕಂಪ್ಲೀಟಾಗಿ, ಕರೆಂಟ್ ಚೇಂಜ್ ಆಗ್ತಾನೆ ಇದೆ ಕಂಪ್ಲೀಟಾಗಿ, ಲಾರ್ಜ್ ಚೇಂಜ್ ಇನ್ ದ ಕರೆಂಟ್. ಅಂದರೆ ಏನು? ಇವನ್ ದೋ ದೇರ್ ಇಸ್ ಅ ಲಾರ್ಜ್ ಚೇಂಜ್ ಇನ್ ದ ಕರೆಂಟ್, ವೋಲ್ಟೇಜ್ ಇಸ್ ರಿಮೈನಿಂಗ್ ಕಾನ್ಸ್ಟೆಂಟ್. ಅರ್ಥ ಇದೆ? ವೋಲ್ಟೇಜ್ ಇನ್ ದ ಝೀನೋಡಯೋಡ್ ವಿಲ್ ರಿಮೈನ್ ಕಾನ್ಸ್ಟೆಂಟ್. ಅಂದರೆ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ. ಇದೇ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ನಾವೀಗ ಝೀನೋಡಯೋಡ್ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್ ಅರ್ಥ ಮಾಡ್ಕೋಣ. ಅರ್ಥ ಆಯ್ತಾ? ಎಕ್ಸಾಮಲ್ಲಿ ಕೇಳ್ತಾರೆ, ಎಕ್ಸ್ಪ್ಲೇನ್ ಝೀನೋಡಯೋಡ್ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್ ಅಂತ ನೀವು ಬರೀಬೇಕಾಗುತ್ತೆ. ಇದನ್ನು ಫಸ್ಟ್ ಡಯಾಗ್ರಾಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಇಲ್ಲೊಂದು ರೆಸಿಸ್ಟೆನ್ಸ್ ಸೀರೀಸ್ ರೆಸಿಸ್ಟರ್ ತೊಗೊಂಡಿದ್ದೀವಿ, ಅದಕ್ಕೆ ಒಂದು ಝೀನೋಡಯೋಡ್ ಝೀನೋಡಯೋಡ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ ಸೀರೀಸಲ್ಲಿ. ನಂತರ ಅದೇ ಈ ಝೀನೋಡಯೋಡ್ ಮೇಲೆ ವೋಲ್ಟೇಜ್ ತೊಗೊತಾ ಇದ್ದೀವಿ. ಇನ್ಫ್ಯಾಕ್ಟ್ ನೀವು ನೋಡಿದ್ರೆ, ಇಫ್ ಯು ಗೋ ಆ್ಯಂಡ್ ಸಿ ಮೈ ರೆಕ್ಟಿಫೈಯರ್ ವಿಡಿಯೋ, ನಾನು ಎಕ್ಸಾಕ್ಟ್ಲಿ ಒಂದು ಚಾರ್ಜರ್ನ ಬ್ರೇಕ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಥಿಯರಿ ಅಂದರೆ ನಾಟ್ ಜಸ್ಟ್ ಇಟ್ ಈಸ್ ಲೈಕ್ ಥಿಯರಿ ವಾಟ್ ಐ ಎಕ್ಸ್ಪ್ಲೇನ್. ರೆಕ್ಟಿಫೈರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫುಲ್ ರೆಕ್ಟಿಫೈರ್, ಹಾಫ್ ರೆಕ್ಟಿಫೈರ್, ಚಾರ್ಜರ್ನ ತೊಗೊಂಡು ಇನ್ಪುಟ್ ಔಟ್ಪುಟ್ ಸರ್ಕ್ಯೂಟ್ಸ್ ಎಲ್ಲ ತೋರಿಸಿದ್ದೀನಿ. ನಂತರ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು ದ ಹೌ ದ ವರ್ಕಿಂಗ್ ಟೇಕ್ಸ್ ಪ್ಲೇಸ್ ಅಬೌಟ್ ದಟ್ ಎಕ್ಸಾಮ್ ತಗೊಂಡು ಆಸ್ನು ಫುಲ್ ರೆಕ್ಟಿಫೈ, ಹಾಫ್ ರೆಕ್ಟಿಫೈ. ಖಂಡಿತವಾಗ್ಲೂ ಪ್ಲೀಸ್ ಡೂ ವಾಚ್ ಅದರ್ ವೀಡಿಯೋಸ್. ಯಾವತ್ತೇ ಆಗಲಿ ಮಕ್ಕಳೇ, ಫಿಸಿಕ್ಸ್ನ ಒಂದು ಆರ್ಡರ್ ಆಗಿ ಪ್ರಾಪರ್ ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡಿದ್ರೆ ಯು ವಿಲ್ ಸ್ಟಾರ್ಟ್ ಲವಿಂಗ್ ದ ಫಿಸಿಕ್ಸ್. ಆ ಫಿಸಿಕ್ಸ್ ಫಾಲ್ ಇನ್ ಲವ್ ಅಂತ ಹೇಳ್ತಾರಲ್ವಾ, ದಟ್ ವಿಲ್ ಹ್ಯಾಪನ್ ಓನ್ಲಿ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಥಿಂಗ್. ಅರ್ಥ ಆಯ್ತಾ? ಸೊ ಇಲ್ಲಿ ಇದರ ಔಟ್ಪುಟ್, ಇದಕ್ಕೆ ನಾವು ಲೋಡ್ ರೆಸಿಸ್ಟರ್ ಕನೆಕ್ಟ್ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಟೇಕ್ ದ ಔಟ್ಪುಟ್ ಫ್ರಮ್ ಹಿಯರ್. ಇದು ಇನ್ಪುಟ್, ಈ ಸೈಡ್ ಫುಲ್ ಇನ್ಪುಟ್ ಕೊಡ್ತೀವಿ, ಇಲ್ಲಿ ಔಟ್ಪುಟ್ ತೊಗೊತೀವಿ. ಈಗ ಏನಾಗುತ್ತೆ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದಮೇಲೆ ಸೆಂಟೆನ್ಸಲ್ಲಿ ನೋಡೋಣ ನಾವು. ಬೇಸಿಕಲಿ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೀನಿಂಗ್ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್. ನೋಡ್ರಿ. ಸೊ ನಾವೇನು ಅರ್ಥ ಮಾಡ್ಕೊಂಡಿದ್ವಿ ಪ್ರೀವಿಯಸ್ ಸೆಕ್ಷನಲ್ಲಿ, ಈ ಝೀನೋಡಯೋಡ್ ಹೆಂಗೆ ಗೊತ್ತಾ, ಇದು ಆ ಬ್ರೇಕ್ ಡೌನ್ ವೋಲ್ಟೇಜಲ್ಲಿ ಎಷ್ಟೇ ಕರೆಂಟ್ ಅದರಲ್ಲಿ ಓಡ್ತಾ ಇದ್ರೂ ವೋಲ್ಟೇಜ್ ಮಾತ್ರ ಸೇಮ್ ಇರುತ್ತೆ, ವಿ ಝೆಡ್. ಅರ್ಥ ಆಯ್ತಾ? ಎಷ್ಟೇ ಚೇಂಜ್ ಇನ್ ದ ಕರೆಂಟ್, ವಾಟ್ ಎವರ್ ದ ಚೇಂಜ್ ಇನ್ ದ ಕರೆಂಟ್, ದ ವಿ ವೋಲ್ಟೇಜ್ ಅಕ್ರಾಸ್ ದಟ್ ಝೀನೋಡ್ ವಿಲ್ ರಿಮೈನ್ ಕಾನ್ಸ್ಟೆಂಟ್. ಈಗ ಫಸ್ಟ್ ಅರ್ಥ ಮಾಡ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್, ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. 10 ವೋಲ್ಟ್ಸ್, ಈಗ 10 ವೋಲ್ಟ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ ಅನ್ಕೊಳ್ಳೋದಕ್ಕೆ, ಆಯಿತಾ? 10 ವೋಲ್ಟ್ಸ್ ಅಪ್ಲೈ ಮಾಡಿ ಏನಾಗುತ್ತೆ ಇಲ್ಲಿ, ಲೆಟ್ಸ್ ಇಮ್ಯಾಜಿನ್ 5 ವೋಲ್ಟ್ ಇಸ್ ಕಮಿಂಗ್ ಇಯರ್, 5 ವೋಲ್ಟ್ ಇಸ್ ಕಮಿಂಗ್ ಇಯರ್. ಅರ್ಥ ಆಯ್ತಾ? ಲೆಟ್ಸ್ ಇಮ್ಯಾಜಿನ್ ಲೈಕ್ ದಿಸ್. ಈಗ ನಾನು 10 ವೋಲ್ಟ್ಸ್ನ 12 ವೋಲ್ಟ್ಸ್ ಮಾಡ್ತೀನಿ. ಈಗ ಅಂದರೆ ವೋಲ್ಟೇಜ್ ಜಾಸ್ತಿ ಮಾಡ್ತಾ ಇದ್ದೀನಿ, ವೋಲ್ಟೇಜ್ ಫ್ಲಕ್ಚುಯೇಟಿಂಗ್. ಆಗೇನಾಗುತ್ತೆ, ಈ ಏನು ರೆಸಿಸ್ಟರ್ ಇದೆಯಲ್ವಾ, ಎರಡರಲ್ಲೂ ಕರೆಂಟ್ ಜಾಸ್ತಿ ಆಗುತ್ತೆ. ಎರಡರಲ್ಲೂ ವೋಲ್ಟೇಜ್ ಜಾಸ್ತಿ ಇದೆ, ಕರೆಂಟ್ ಜಾಸ್ತಿ ಆಗುತ್ತೆ. ಇಲ್ಲಿ ವೋಲ್ಟೇಜ್ ಡ್ರಾಪು 5ಇಂದ ಹಿಡಿದು ಎಷ್ಟಾಗುತ್ತೆ, ಫಾರ್ ಎಕ್ಸಾಂಪಲ್ 7 ವೋಲ್ಟ್ಸ್ ಹೋಗುತ್ತೆ, ಬಟ್ ಇಲ್ಲಿ 5 ವೋಲ್ಟ್ಸೇ ಇರುತ್ತೆ. ಅರ್ಥ ಆಯ್ತಾ? ಸೊ ಅಂದರೆ ಇವೊಂದು ಇನ್ಕ್ರೀಸ್ ಇನ್ ದ ವೋಲ್ಟೇಜ್, ಈಗ 5 ವೋಲ್ಟ್ 7 ವೋಲ್ಟ್. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಐ ವಿಲ್ ಮೇಕ್ ಫಾರ್ ಎಕ್ಸಾಂಪಲ್ 10 ವೋಲ್ಟ್. ಫಾರ್ ಎಕ್ಸಾಂಪಲ್ ಐ ಅಪ್ಲೈ ನಾವು 15 ವೋಲ್ಟ್ಸ್. 15 ವೋಲ್ಟ್ಸ್ ಅಪ್ಲೈ ಮಾಡಿದ್ರೆ ಇದರದ್ದು ವೋಲ್ಟೇಜ್ ಡ್ರಾಪ್ ಇದೆಲ್ಲ ಹಾಗೆ ಜಾಸ್ತಿ ಆಗುತ್ತೆ 10 ವೋಲ್ಟ್ಸು, ಬಟ್ ಇದು ಮತ್ತೆ 5 ವೋಲ್ಟೇ ಇರುತ್ತೆ. ಬಿಕಾಸ್ ವಾಟ್ಸ್ ದ ರೀಸನ್, ನಾವು ಹೇಳಿದ್ರೆ ಅಟ್ ದ ಬ್ರೇಕ್ ಡೌನ್, ಇದು ಬ್ರೇಕ್ ಡೌನ್ ವಿ ಝೆಡ್ ಬ್ರೇಕ್ ಡೌನ್ ವೋಲ್ಟೇಜ್ ಇದು. ಫಾರ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್ 5 ವೋಲ್ಟ್ಸ್ ಅಂತ. ಸೊ ಅಟ್ ದ ಬ್ರೇಕ್ ಡೌನ್ ವೋಲ್ಟೇಜ್, ಫಾರ್ ಎಕ್ಸಾಂಪಲ್ ಹೌ ಮಚ್ ಆಫ್ ದ ಕರೆಂಟ್ ಫ್ಲೋಸ್ ಇನ್ ದ ಝೀನೋಡಯೋಡ್, ದ ವೋಲ್ಟೇಜ್ ದಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಅಂದರೆ ನಾವು ಎಕ್ಸ್ಟ್ರಾ ಏನು ವೋಲ್ಟೇಜ್ ಕೊಡ್ತಾ ಇದೆಯಲ್ವಾ, ಅದನ್ನು ಯಾರು ತೊಗೊತಾ ಇದ್ದಾರೆ, ಆರ್ ಎಸ್ ತೊಗೊತಾ ಇದೆ. ಸೊ ನಾನೀಗ 10 ಕೊಟ್ಟೆ, 5 ತೊಗೊಂಡು, 12 ಕೊಟ್ಟೆ, 5 ತೊಗೊಂಡು 7 ಆರ್ ಎಸ್ ತೊಗೊಂತು. ನಂತರ ಈಗ ನಾನೀಗ ಫಾರ್ ಎಕ್ಸಾಂಪಲ್ ಐ ಗಿವ್ ಇಟ್ ನಾವು 10, ನಾನು ಟೋಟಲ್ 15 ಕೊಟ್ಟೆ, ಆಗ ಝೀನೋಡ್ 5 ತೊಗೊಂಡು, ರಿಮೈನಿಂಗ್ 10 ಬಂದು ಆರ್ ಎಸ್ ತೊಗೊಂಡು. ನಮಗೇನು ಬೇಕು, ನಾವೆಲ್ಲಿ ವೇರ್ ವಿ ಟೇಕಿಂಗ್ ದ ಲೋಡ್ ಔಟ್, ಲೋಡ್ ಟೇಕಿಂಗ್ ಔಟ್ ಥ್ರೂ ದಿಸ್ ಟರ್ಮಿನಲ್ಸ್ ಅಲ್ವಾ, ಅದನ್ನು ಈ ವೋಲ್ಟೇಜ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಎಷ್ಟೇ ವೋಲ್ಟೇಜ್ ಜಾಸ್ತಿ ಆಗ್ತಾ ಇದ್ರೂ ದ ಔಟ್ಪುಟ್ ವೋಲ್ಟೇಜ್ ರಿಮೈನ್ಸ್ ಆಲ್ವೇಸ್ ಎ ಕಾನ್ಸ್ಟೆಂಟ್. ಅರ್ಥ ಆಯ್ತಾ ಕ್ಲಿಯರಾಗಿ? ಇದನ್ನು ಸೆಂಟೆನ್ಸ್ ಫಾರ್ಮಲ್ಲಿ ನೀವು ಎಕ್ಸಾಂಪಲ್ ಬರೀಬೇಕು, ಆಯಿತಾ? ಸೊ ಆ್ಯಸ್ ದ ಇನ್ಪುಟ್ ವೋಲ್ಟೇಜ್ ಇನ್ಕ್ರೀಸ್ ಆದರೆ ಕರೆಂಟ್ ಥ್ರೂ ಆರ್ ಎಸ್, ದಟ್ ಈಸ್ ಆರ್ ಎಸ್, ದ ರೆಸಿಸ್ಟರ್ ಇನ್ಕ್ರೀಸಸ್ ಆ್ಯಂಡ್ ಝೀನೋಡ್ ಆಲ್ಸೋ ಇನ್ಕ್ರೀಸ್. ಕರೆಂಟ್ ಎರಡರಲ್ಲೂ ಇನ್ಕ್ರೀಸ್ ಆಗುತ್ತೆ. ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಆರ್ ಎಸ್ ಇನ್ಕ್ರೀಸಸ್ ವಿತ್ ದ ಚಾರ್ಜ್ ವಿತ್ ದ ಚೇಂಜ್ ಇನ್ ದ ವೋಲ್ಟೇಜ್ ಅಕ್ರಾಸ್ ದ ಝೀನೋಡಯೋಡ್. ಅಂದರೆ ಏನು, ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಆರ್ ಎಸ್ ಇನ್ಕ್ರೀಸಸ್, ಸಾರಿ ಐ ಥಿಂಕ್ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಅಂದರೆ ವಿತೌಟ್ ನಾನೇ ಟೈಪ್ ಮಾಡಿರೋದು, ಅದಕ್ಕೆ ವಿತೌಟ್ ಚೇಂಜ್ ಇನ್ ದ ವೋಲ್ಟೇಜ್ ಅಕ್ರಾಸ್ ಝೀನೋಡಯೋಡ್. ಅಂದರೆ ಏನು, ನೀವೇನು ವೋಲ್ಟೇಜ್ ಡ್ರಾಪ್ ಇಲ್ಲ, ಇದ್ರ ಮೇಲೆ ಜಾಸ್ತಿ ಆಗ್ತಾ ಇದೆ, ಬಟ್ ಇದ್ರ ಮೇಲೆ ಯಾವುದೇ ರೀತಿ ಚೇಂಜ್ ಇಲ್ಲ. ಸೊ ಯಾಕೆ ಚೇಂಜ್ ಇಲ್ಲ, ಇನ್ ಎ ಬ್ರೇಕ್ ಡೌನ್ ರೀಜನ್ ದ ಝೀನೋಡ್ ವೋಲ್ಟೇಜ್ ರಿಮೈನ್ಸ್ ಕಾನ್ಸ್ಟೆಂಟ್. ಅಂದರೆ ಇನ್ ಬ್ರೇಕ್ ಡೌನ್ ರೀಜನಲ್ಲಿ ದ ವೋಲ್ಟೇಜ್ ಅಕ್ರಾಸ್ ಝೀನೋಡಯೋಡ್ ರಿಮೈನ್ಸ್ ಕಾನ್ಸ್ಟೆಂಟ್. ಅರ್ಥ ಆಯ್ತಾ? ಈಗ ನಂತರ ಸೇಮ್ ಇದೇ ಸೆಂಟೆನ್ಸ್ನ ನೀವು ನಂತರ
ಸೊ ವೋಲ್ಟೇಜ್ ಒಂದು ವೇಳೆ ಇದು ವೋಲ್ಟೇಜ್ ನಾವು ಈಗ ಆ್ಯಸ್ ಇನ್ಪುಟ್ ವೋಲ್ಟೇಜ್ ಡಿಕ್ರೀಸಸ್ ಏನಾಗುತ್ತೆ, ಸೇಮ್ ಇದೇ ಸೆಂಟೆನ್ಸ್ ಅಪ್ಪ ನಾನು ಕಾಪಿ ಮಾಡಿ ಪೇಸ್ಟ್ ಮಾಡಿದ್ದೀನಿ. ಕರೆಂಟ್ ಟು ದ ಆರ್ ಎಸ್ ಎನ್ ಝೀನಾ ಡಿಕ್ರೀಸಸ್. ಈಗ ಇದೇ ಎಕ್ಸಾಂಪಲ್ ತೊಗೊಂಡು ಡಿಕ್ರೀಸ್ ಮಾಡೋಣ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನಾನು 10 ವೋಲ್ಟ್ಸ್ ಇದೆಯಾ, ಸೊ ಇಲ್ಲಿ ಎಷ್ಟಾಯಿತು 5 ಮತ್ತು 5 ಅಂತ. ಈಗ ನಾನು ಮೇ ಬಿ ಐ ವಿಲ್ ಮೇಕ್ ಇಟ್ 9 ವೋಲ್ಟ್ಸ್ನ. 9 ವೋಲ್ಟ್ಸ್ ಮಾಡಿ ಏನಾಗುತ್ತೆ, ಈಗ ಏನಾಗುತ್ತೆ ಅಂದರೆ ಈ ಸತಿ ಇಲ್ಲಿ 4 ಆಗುತ್ತೆ ಮತ್ತು ಇಲ್ಲಿ 5 ಆಗುತ್ತೆ. ನಾನು ಮತ್ತೆ ಕಡಿಮೆ ಮಾಡ್ತೀನಿ, 8 ಕಡಿಮೆ ಮಾಡ್ತೀನಿ. ಆಗೇನಾಗುತ್ತೆ ಇಲ್ಲಿ ನಿಮಗೆ 3 ಬರುತ್ತೆ, ಇಲ್ಲಿ 5 ಬರುತ್ತೆ. ನಾನು ಮತ್ತೆ ಕಡಿಮೆ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ 7 ಮಾಡ್ತೀನಿ, ಆಗೇನಾಗುತ್ತೆ ಇಲ್ಲಿ 2 ಬರುತ್ತೆ ಮತ್ತು ಇಲ್ಲಿ 5 ಬರುತ್ತೆ. ಈ ಥರ. ಸೊ ಈವನ್ ಐ ಆಮ್ ಡಿಕ್ರೀಸ್ ಇನ್ ದ ವೋಲ್ಟೇಜ್, ನಾನು ವೋಲ್ಟೇಜ್ ಡಿಕ್ರೀಸ್ ಮಾಡ್ತಾ ಇದ್ರೂ ನೋಡಿ ಇಲ್ಲಿ ಮತ್ತೆ 5 ಕೊಡ್ತಾ ಇದೆ ಆ್ಯಕ್ಚುಲಿ ಔಟ್ಪುಟ್. ಅರ್ಥ ಮಾಡ್ಕೊಳ್ಳಿ. ಸೊ ಆ್ಯಸ್ ಅ ಇನ್ಪುಟ್ ವೋಲ್ಟೇಜ್ ಡಿಕ್ರೀಸಸ್, ಕರೆಂಟ್ ಥ್ರೂ ಆರ್ ಎಸ್ ಎನ್ ಝೀನಾ ಆಲ್ಸೋ ಡಿಕ್ರೀಸಸ್. ಎರಡು ಕರೆಂಟ್ ಡಿಕ್ರೀಸ್ ಆಗುತ್ತೆ. ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಆರ್ ಎಸ್ ವಿಲ್ ಡಿಕ್ರೀಸ್, ಬಟ್ ಅಗೇನ್ ದ ವೋಲ್ಟೇಜ್ ಅಕ್ರಾಸ್ ಝೀನಾ ವಿಲ್ ರಿಮೈನ್ ಕಾನ್ಸ್ಟೆಂಟ್. ಆಯಿತಾ? ಸೊ ಇದರಿಂದ ಏನಾಗುತ್ತೆ, ಥಸ್ ವಿ ಕ್ಯಾನ್ ಸಿ ದಟ್ ಇಫ್ ದೇರ್ ಇಸ್ ಅ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇಸ್ ದೇರ್ ಇನ್ ದ ವೋಲ್ಟೇಜ್ ಅಕ್ರಾಸ್ ಝೀನಾ ಆಲ್ವೇಸ್ ರಿಮೈನ್ ಕಾನ್ಸ್ಟೆಂಟ್. ದೇರ್ಫೋರ್ ಇಟ್ ಆಕ್ಟ್ಸ್ ಲೈಕ್ ಎ ವೋಲ್ಟೇಜ್ ರೆಗ್ಯುಲೇಟರ್. ಅರ್ಥ ಕ್ಲಿಯರಾಗಿ ಇಷ್ಟನ್ನು ಬರೆದ್ರೆ ನಿಮ್ಗೆ 1 ಮಾರ್ಕ್ಸ್ ಯಾರು ಕಟ್ ಮಾಡಲ್ಲ. ಆ್ಯಕ್ಚುಲಿ ನಾನು ತುಂಬ ಮಕ್ಳಿಗೆ ಹೇಳ್ತೀನಿ ಎಕ್ಸ್ಪ್ಲೇನ್ ಅಂತ, ಅವ್ರು ಏನೇನೋ ಹೇಳ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಅರ್ಥನೇ ಆಗಿರೋದಿಲ್ಲ. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದೆನ್ ಯು ಕಾಂಟ್ ಎಕ್ಸ್ಪ್ಲೇನ್ ಇಟ್. ನಿಮ್ಗೆ ಅರ್ಥ ಆದರೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಬರೀಬೇಕು ಬರೀಬೋದು, ಯಾವ ರೀತಿ ಬೇಕಾದರೂ ಬರೀಬೋದು. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಫ್ರಾಂಕ್ಲಿ ಹೇಳ್ತೀನಿ, ಟೀಚರ್ಸ್ ಮೋಸ್ಟ್ ಆಫ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಟೀಚರ್ಸ್ ದೇ ಆರ್ ವೆರಿ ಬ್ಯಾಡ್ ಅಟ್ ಇಂಗ್ಲೀಷ್. ನಾನು ಐ ಆಮ್ ಟಾಕಿಂಗ್ ಇವನ್ ಅಬೌಟ್ IIT ಟೀಚರ್ಸ್. ಐ ಹವ್ ಸೀನ್ ಸೋ ಮೆನಿ ಫ್ಯಾಕಲ್ಟೀಸ್. ಅವ್ರ ಇಲ್ಲಿ ಲ್ಯಾಂಗ್ವೇಜ್ ನೀವು ಕೇಳಿಬಿಟ್ರೆ ನಕ್ಬಿಡ್ತೀರಿ ಆ್ಯಕ್ಚುಲಿ, ಬಟ್ ದೇ ಆರ್ ಟಾಪ್ 1%, ದ ಟಾಪ್ ಫ್ಯಾಕಲ್ಟೀಸ್, ದೇ ಆರ್ ಟಾಪ್ ರಿಸರ್ಚ್ ಪೀಪಲ್. ಅಂದರೆ ಸೊ ಸೈನ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಾ ಮಕ್ಕಳೇ, ಒಳ್ಳೆ ಅಚೀವ್ಮೆಂಟ್ ಮಾಡಬೇಕಂದ್ರೆ ಯು ಡೋಂಟ್ ನೀಡ್ ಸೋ ಮಚ್ ಫ್ಲೂಯೆಂಟ್ ಇಂಗ್ಲೀಷ್ ಆ್ಯಂಡ್ ಆಲ್ ಫಾರ್ ದಿಸ್. ನಿಮ್ಗೆ ಏನು ಅರ್ಥ ಆಗಿದೆ ಅದು ಬರೀರಿ, ಬಟ್ ಕೀವರ್ಡ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಬ್ರೇಕ್ ಡೌನ್ ವೋಲ್ಟೇಜ್, ಆಯಿತಾ, ವೋಲ್ಟೇಜ್ ಡ್ರಾಪ್, ಝೀನಾ ಡಯೋಡ್, ಇವೆಲ್ಲ ಈ ವರ್ಡ್ಸ್ ಇರಲೇಬೇಕು ನಿಮ್ಮ ಸೆಂಟೆನ್ಸಲ್ಲಿ. ನೀವು ಇಷ್ಟ ಬಂದಂಗೆ ಬರೆಯೋದಿಲ್ಲ. ನಾನು ಐ ಜಸ್ಟ್ ನಾಟ್ ಟೋಲ್ಡ್ ಯು ವಾಟ್ ಈಸ್ ದ ಜಾತ್ರೆಯಲ್ಲಿ ಐ ವಾಸ್ ಟೆಲಿಂಗ್ ಅಬೌಟ್ ವಾಟ್ ಈಸ್ ದಟ್ ಎನರ್ಜಿ ಬ್ಯಾಂಡ್ ಫಾರ್ಮೇಷನ್ ಅಲ್ವಾ. ಸೊ ಯು ಕಾಂಟ್ ಸೇ ಇನ್ನು ಜಾತ್ರೆಯಲ್ಲಿ ಅವ್ರು ಇಬ್ಬರು ಇಬ್ಬರ ಮಧ್ಯೆ ಯಾವುದು, ವಿ ಕಾಂಟ್ ಟೆಲ್ ಲೈಕ್ ದಟ್. ಅದು ಎಕ್ಸ್ಪ್ಲನೇಷನ್ ಸರಿ ಹೋಗುತ್ತೆ, ಬಟ್ ಸೆಂಟೆನ್ಸ್ ಮಾಡೋಕ್ಕಂದ್ರೆ ಯು ಹ್ಯಾವ್ ಟು ರೈಟ್ ಇನ್ ದೇರ್ ಆರ್ ನೋ 2 electrons ಹ್ಯಾವ್ ಸೇಮ್ ಸೆಟ್ ಆಫ್ ಎಲೆಕ್ಟ್ರಾನ್ಸ್ ಸರೌಂಡಿಂಗ್ ದೆಮ್, ದೇರ್ಫೋರ್ ದೇ ಹ್ಯಾವ್ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್. ಅದನ್ನು ನಾವು ಇಂಗ್ಲೀಷ್ ಹೇಳ್ತಾ ಇದ್ದೀವಿ. ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಂದ್ರೆ ಜಾತ್ರೆ ಅದು ಇದು ಅಂತ ಹೇಳ್ತೀನಿ ಅಷ್ಟೇ, ಬಟ್ ನಾವು ಆ ರೀತಿ ಬರೋಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ಯೂಸ್ ದ ಸೆಂಟೆನ್ಸ್ ಪ್ರಾಪರ್ಲಿ, ಕೀವರ್ಡ್ಸ್ ಯೂಸ್ ಮಾಡಬೇಕು. ಆಯಿತಾ? ದಟ್ಸ್ ಆಲ್ ಮಕ್ಕಳೇ. ಸೊ ಈ ಚಾಪ್ಟ್ರಲ್ಲಿ ಒನ್ ಮೋರ್ ಥಿಂಗ್ ಐ ಆಮ್ ಟೆಲಿಂಗ್ ಯು, ಐ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್. ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಫುಲ್ ವೇವ್ ರೆಕ್ಟಿಫೈರ್, ಹಾಫ್ ವೇವ್ ರೆಕ್ಟಿಫೈರ್, ರೆಕ್ಟಿಫಿಕೇಷನ್ ಅಂದರೆ ಏನು, ಫುಲ್ ರೆಕ್ಟಿಫೈರ್, ಹಾಫ್ ವೇವ್ ರೆಕ್ಟಿಫೈರ್, ಇವೆಲ್ಲ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಆ ವೀಡಿಯೋಸ್ ನೋಡಿ. ಐ ಗಿವ್ ಅದೇ ಅಂತೆಲ್ಲ ಫಿಸಿಕ್ಸ್ ಏನೇನು ಆಗಿದೆಯೋ, ನ್ಯೂಮರಿಕಲ್ಸು, ಡಿರೈವೇಷನ್ಸು ಎಲ್ಲದನ್ನು ಕೊಡ್ತೀನಿ ಆ್ಯಪಲ್ಲಿ, ಎಲ್ಲದೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಆ್ಯಂಡ್ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಗೈಸ್. ಹ್ಯಾವ್ ಎ ನೈಸ್ ಡೇ. ಸಿ ಇನ್ ದ ನೆಕ್ಸ್ಟ್ ವೀಡಿಯೋಸ್. ಬೈ ಬೈ, ಟೇಕ್ ಕೇರ್.